ಓಕೆ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರಗಳು. ಯಾರೆಲ್ಲ ಹೊಸೊಬ್ರು ಬಂದಿದ್ರ ಅಂಡ್ ಯಾರೆಲ್ಲ ಹಳೆಬ್ರು ಇದ್ರ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಟ್ರಾನ್ ಸ್ಕ್ವೇರ್ ಪ್ಲಾನ್ ಪ್ರೆಸೆಂಟೇಶನ್ ಗೆ. ಈ ಟ್ರಾನ್ ಸ್ಕ್ವೇರ್ ಅಂದ್ರೆ ಏನು? ಈ ಸುಮಾರು ಜನಗಳು ಕನ್ಫ್ಯೂಸ್ ಆಗಿದ್ದಾರೆ ಮೇಡಮ್. ಈ ಟ್ರಾನ್ ಸ್ಕ್ವೇರ್ ಅಂದ್ರೆ ಏನು, ಈ ಟ್ರಾನ್ ಸ್ಕ್ವೇರ್ ಅಲ್ಲಿ ಏನ್ ಕಮ್ಯುನಿಟಿ ಮಾಡ್ತಿದಾರೆ ಅಂತ ಸುಮಾರು ಜನಗಳ ಕ್ವಶನ್ ಗಳು ನನ್ಗೆ ಇವಾಗ್ಲೂ ಬರ್ತಾ ಇದೆ. ಸೊ ಒಂದ್ ಸಿಂಪಲ್ ಆಗಿ ಹೇಳ್ತೀನಿ ಮೈ ಡಿಯರ್ ಫ್ರೆಂಡ್ಸ್, ಈ ಪ್ಲಾನ್ ಹೇಳಕ್ಕೆ ನಂಗೆ ಕೇವಲ 5 ಮಿನಿಟ್ಸ್ ಸಾಕು, ಕೇವಲ 5 ಮಿನಿಟ್ಸ್ ಸಾಕು. ಬಟ್ ಈ ಪ್ಲಾನ್ ನಾವು ಹೇಗ್ ಮಾಡ್ಬೇಕು ಅಂಡ್ ಯಾವ ರೀತಿ ನಾವು ಇದನ್ನ ಮುಂದೆ ಫ್ಯೂಚರ್ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ಬಹುದು ಅಂಡ್ ಇದರ ಯಾಕೆ ಮಾಡ್ಬೇಕು ಅನ್ನೋದು ಕೆಲವೊಂದು ಪರ್ಪಸ್ ಅನ್ನ ನಿಮ್ಗೆ ಗೊತ್ತಾದ್ರೆ ನೀವು ಈ ಪ್ಲಾನ್ ಅನ್ನ ಸೀರಿಯಸ್ ಆಗಿ ತಗೊಳ್ತೀರಾ ಮೈ ಡಿಯರ್ ಫ್ರೆಂಡ್ಸ್. ನಾನು ಇವತ್ತು ಹೇಳಕ್ ಹೊರಟಿರೋ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿದೆ ಮೈ ಡಿಯರ್ ಫ್ರೆಂಡ್ಸ್. ನೀವು ಯಾರೇ ಇವತ್ತು ಹೊಸಬರಾಗಿರ್ಲಿ ಹಳೆಬರಾಗಿರ್ಲಿ ಕಂಪ್ಲೀಟ್ ಎಂಡ್ ವರೆಗೂ ಕೇಳಿ ಮೈ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಇವತ್ತು ನಾನು ಹೇಳುವಂತ ಕೆಲವೊಂದು ಪಾಯಿಂಟ್ಸ್ ಗಳಿದೆಯಲ್ಲ, ನಿಮ್ಮ ಬಿಸ್ನೆಸ್ ದೊಡ್ಡ ಮಟ್ಟಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಮೊದಲಿಗೆ ರೆಗ್ಯುಲರ್ ಆಗಿ ನಾವು ಏನ್ ಹೇಳ್ತಿದೀವಿ, ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಸಾಕಷ್ಟು ಮಾರ್ಕೆಟ್ ಅಲ್ಲಿ ಸುಮಾರುಗಳ ಒಂದು ಕನ್ಫ್ಯೂಷನ್ಸ್ ಇದೆ, ಡೈಲಮಾ ಇದೆ. ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಐಡಿಯಾ ಇಲ್ಲ, ಬಟ್ ಆದ್ರೂ ಬಿಟ್ಕಾಯಿನ್ ಹೊಂದಿದ್ದಾರೆ, ಇಥೀರಿಯಂ ಹೊಂದಿದ್ದಾರೆ. ಕ್ರಿಪ್ಟೋ ಕರೆನ್ಸಿ ಏನು ಅಂತ ಕೇಳಿದ್ರೆ ಗೊತ್ತಿಲ್ಲ. ಸೊ ಸಿಂಪಲ್ ಆಗಿ ನಾನು ಫಸ್ಟ್ ಇವತ್ತು ಕ್ರಿಪ್ಟೋ ಕರೆನ್ಸಿ ಅಂತ ಏನಂತ ಹೇಳ್ತಾ ಇದೀನಿ ನೋಡಿ. ಕ್ರಿಪ್ಟೋ ಕರೆನ್ಸಿ ಬಂದು ಒಂದು ವರ್ಚುವಲ್ ಕರೆನ್ಸಿ ಫ್ರೆಂಡ್ಸ್. ವರ್ಚುವಲ್ ಕರೆನ್ಸಿ ಅಂದ್ರೆ ನಾವು ಅದನ್ನ ಫಿಸಿಕಲ್ ಫಾರ್ಮೆಟ್ ಅಲ್ಲಿ ಟಚ್ ಹಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದು ಓನ್ಲಿ ಡಿಜಿಟಲ್ ಕರೆನ್ಸಿಯಲ್ಲಿ ಇರೋದು. ಅಂದ್ರೆ ಲೈಕ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಫೋನ್ ಪೇ, ಗೂಗಲ್ ಪೇ ಅಲ್ಲಿ ಯಾವ ರೀತಿ ನಾವು ಫಂಡ್ ಅನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಕಳಿಸ್ತೀವೋ, ಅಂದ್ರೆ ಡಿಜಿಟಲ್ ಅಂದ್ರೆ ಒಬ್ಬರಿಂದ ಇನ್ನೊಬ್ರಿಗೆ ನಾವು ಕ್ಯಾಶ್ ಕೊಡೋ ಅವಶ್ಯಕತೆ ಇರಲ್ಲ. ಅದೇ ರೀತಿ ಇರುವಂತಹ ಸೇಮ್ ಕ್ರಿಪ್ಟೋ ಕರೆನ್ಸಿ ಬಂದು ಅದೇ ರೀತಿ ಇರುವಂತಹ ಒಂದು ವರ್ಚುವಲ್ ಕರೆನ್ಸಿ. ಅಂದ್ರೆ ನಾವು ಇದನ್ನ ನೋಡ್ಬೋದು ಬಟ್ ಟಚ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಪ್ರೆಸೆಂಟ್ ಗೆ ನಾವು ಏನ್ ಫಿಯಾಟ್ ಕರೆನ್ಸಿ ನೋಡ್ತಾ ಇದೀವಿ ಬ್ಯಾಂಕ್ ಅಲ್ಲಿ, ಬ್ಯಾಂಕ್ ಸ್ಟಾಕ್ ಬೇರೆ ಕಡೆ ಎಲ್ಲ ನಾವು ಫಿಸಿಕಲ್ ಫಾರ್ಮೆಟ್ ನೋಡ್ತೀವಲ್ಲ, ಬ್ಯಾಂಕ್ ಗಳು ಬಂದ್ಬಿಟ್ಟು ಮೈ ಡಿಯರ್ ಫ್ರೆಂಡ್ಸ್ 9 ಗಂಟೆಗೆ ಬೆಳಗ್ಗೆ ಅಥವಾ 10 ಗಂಟೆಗೆ ಸ್ಟಾರ್ಟ್ ಆಗ್ಬಿಟ್ಟು ಸಂಜೆ 3:30 4 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದೇ ರೀತಿ ನಾವು ಸ್ಟಾಕ್ ಮಾರ್ಕೆಟ್ ಅಂತ ನೋಡಿದಾಗ ಅದಕ್ಕೆ ಆದಂತ ಒಂದು ಟೈಮಿಂಗ್ಸ್ ಗಳಿದೆ. ಬಟ್ ಈ ಕ್ರಿಪ್ಟೋ ಕರೆನ್ಸಿಗೆ ಯಾವುದೇ ರೀತಿಯ ಟೈಮಿಂಗ್ ಗಳಿಲ್ಲ. ಯಾಕೆ ಟೈಮಿಂಗ್ ಗಳಿಲ್ಲ? ಈ ಟೈಮಿಂಗ್ಸ್ ಗಳು ಏನಂತಂದ್ರೆ ಮೈ ಫ್ರೆಂಡ್ಸ್, ಇದಕ್ಕಂದ್ರೆ ಒಂದು ಸೆಂಟ್ರಲೈಸ್ ಇರುತ್ತೆ. ಅಂದ್ರೆ ಸೆಂಟ್ರಲೈಸ್ ಡಿಸೆಂಟ್ರಲೈಸ್ ಬಗ್ಗೆ ಕೂಡ ನಾವು ಮಾತಾಡ್ತೀವಿ. ಇಲ್ಲಿ ಕ್ರಿಪ್ಟೋ ಕರೆನ್ಸಿ ಬಂದು 24/7 365 ಡೇಸ್ ಟ್ರೇಡಿಂಗ್ ರನ್ ಆಗ್ತಾ ಇರುತ್ತೆ, ಅಂದ್ರೆ ಕಂಟಿನ್ಯೂಸ್ ಇರ್ತಾ ಇರುತ್ತೆ. ಅದು ಯಾವ ರೀತಿ ಹುಟ್ಕೊಳ್ತು, ಯಾವ ರೀತಿ ಇದು ಸ್ಟಾರ್ಟ್ ಆಯ್ತು ಅಂತ ನಾವು ನೋಡೋಣ. ಮೊದಲಿಗೆ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಹಿರಿಯರುಗಳು ಏನಿದ್ರು ಒಂದ್ 5,000 6,000 ವರ್ಷಗಳ ಹಿಂದೆ ಯಾವ ರೀತಿ ವ್ಯಾಪಾರನ ಮಾಡ್ತಿದ್ರು, ಅವರು ವ್ಯಾಪಾರಗಳನ್ನ ಮಾಡ್ತಿದ್ರು. ಯಾವ ರೀತಿ ವ್ಯಾಪಾರ ಆಗ್ತಿತ್ತು, ಅವರ ಹತ್ರ ಏನಿತ್ತು, ದವಸ ಧಾನ್ಯಗಳು, ಸೀರಿಯಲ್ಸ್ ಅಂಡ್ ಪಲ್ಸಸ್ ಏನ್ ಹೇಳ್ತೀವಿ, ಅದನ್ನ ಎಕ್ಸ್ಚೇಂಜ್ ಮಾಡುವಂತರ ಮುಖಾಂತರ. ಓಕೆ, ಆ ಎಕ್ಸ್ಚೇಂಜ್ ಮಾಡೋದ್ರ ಮುಖಾಂತರ ಏನಾಯ್ತು, ತಮ್ಮ ಬಿಸ್ನೆಸ್ ನ ತಾವು ಮಾಡ್ಕೊಂಡು ಬಂದ್ರು. ಅಂದ್ರೆ ಯಾವ ರೀತಿ ಜನರೇಷನ್ ಡೆವಲಪ್ಮೆಂಟ್ ಆಗ್ತಾ ಬಂತೋ ಮುಂದೆ ನೋಡ್ಬೋದು ನೀವು, ಗೋಲ್ಡ್ ಕಾಯಿನ್ ಮತ್ತೆ ಸಿಲ್ವರ್ ಕಾಯಿನ್ ಗಳು ಬಂದ್ಬಿಟ್ಟು ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡೋದ್ರ ಮುಖಾಂತರ ಏನ್ ಮಾಡಿದ್ರು, ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರು. ಆ ನಂತರ ದಿನಗಳಲ್ಲಿ ಮತ್ತೆ ಜನರೇಷನ್ ಡೆವಲಪ್ಮೆಂಟ್ ಆಗ್ತಾ ಬಂದೇನಾಯ್ತು, ಬ್ಯಾಂಕ್ ಗಳು ಡೆವಲಪ್ಮೆಂಟ್ ಆಯ್ತು. ಯಾವಾಗ ಬ್ಯಾಂಕ್ ಗಳು ಡೆವಲಪ್ಮೆಂಟ್ ಆಯ್ತು, ಅಲ್ಲಿಂದ ನಾವು ನೋಡ್ತಾ ಇದೀವಿ ಬ್ಯಾಂಕ್ ಗಳ ಕಾಯಿನ್ ಗಳು ನೋಡ್ತೀವಿ, ಬ್ಯಾಂಕ್ ಗಳ ನೋಟ್ ನೋಡ್ತಾ ಇದೀವಿ. ಆ ನಂತರ ದಿನಗಳಲ್ಲಿ ಚೆಕ್ ಬುಕ್ ನೋಡ್ತಾ ಇದೀವಿ ಅಂಡ್ ಹಾಗೆ ಪ್ಲಾಸ್ಟಿಕ್ ಕಾರ್ಡ್. ಈ ಪ್ಲಾಸ್ಟಿಕ್ ಕಾರ್ಡ್ ಅಂದ್ರೆ ATM ನ ಇವತ್ತು ಏನ್ ಯೂಸ್ ಮಾಡ್ತೀವಿ ಪ್ರತಿಯೊಬ್ಬರು ಮೈ ಡಿಯರ್ ಫ್ರೆಂಡ್ಸ್. ಮೊದಲಿಗೆ ಯಾರ ಹತ್ರ ದುಡ್ಡು ಇರ್ತಿತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಇವತ್ತು ಪ್ರತಿಯೊಬ್ಬರ ಹತ್ರ ಕ್ಯಾಶ್ ಇರುತ್ತೆ ಇಲ್ಲ ಗೊತ್ತಿಲ್ಲ, ATM ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಮೇಡಮ್. ಅಂದ್ರೆ ಅದೊಂಥರ ಈಗ ಅನಿವಾರ್ಯ ಆಗ್ಬಿಟ್ಟಿದೆ. ಸೊ ಅದೇ ರೀತಿ ನಾವು ನೋಡ್ಬೋದು 1980 ಅಲ್ಲಿ ಯಾವ ರೀತಿ ಇಂಟರ್ನೆಟ್ ಸ್ಟಾರ್ಟ್ ಆಯ್ತು, ಅವಾಗ ನಾವು ನೋಡ್ತಿದ್ವಿ ಇಂಟರ್ನೆಟ್ ಬ್ಯಾಂಕಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಇಂಟರ್ನೆಟ್ ಬ್ಯಾಂಕಿಂಗ್ ಸ್ಟಾರ್ಟ್ ಆಯ್ತು, ಅಲ್ಲಿಂದ ನೋಡಿ ಮೈ ಡಿಯರ್ ಫ್ರೆಂಡ್ಸ್ ಆಮೇಲೆ ಸ್ಮಾರ್ಟ್ ಫೋನ್ ಜನರೇಷನ್ ಬಂತು, ಸ್ಮಾರ್ಟ್ ಫೋನ್ ಗಳ ಬಳಕೆ ಯೂಸ್ ಆಯ್ತು. ಸ್ಮಾರ್ಟ್ ಫೋನ್ ಅಂದ್ರೆ ಮೊಬೈಲ್ ಬ್ಯಾಂಕಿಂಗ್ ಗಳ ಬಳಕೆ ಆಯ್ತು. ಆ ನಂತರ ಬಂದಿರುವಂತ ಟೆಕ್ನಾಲಜಿ ಅಂದ್ರೆ ಯಾವ ರೀತಿ ಜನರೇಷನ್ ಹೋಗ್ತಾ ಡೆವಲಪ್ಮೆಂಟ್ ಆಗ್ತಾ ಬಂದಿದ್ದೆ, 2009 ಬಂದಿರೋ ಟೆಕ್ನಾಲಜಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಕಂಪ್ಲೀಟ್ ಸ್ಟ್ಯಾಂಡ್ ಆಗಿರೋದು ಟೆಕ್ನಾಲಜಿ ಬಂದು ಬ್ಲಾಕ್ ಚೈನ್ ಟೆಕ್ನಾಲಜಿ. ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಏನಂತ ಸಿಂಪಲ್ ಆಗಿ ಹೇಳ್ತೀನಿ ಮೈ ಡಿಯರ್ ಫ್ರೆಂಡ್ಸ್, ಇದೊಂದು ಪಬ್ಲಿಕ್ ಲೆಡ್ಜರ್ ಇರೋ ಹಾಗೆ. ಓಕೆ, ಇಲ್ಲಿ ನಾನು ಡೆಫಿನೇಷನ್ ಕೂಡ ಕೊಟ್ಟಿದ್ದೀನಿ. ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ ಅಂದ್ರೆ ಕಂಪ್ಲೀಟ್ ಆಗಿ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಯಾವ ರೀತಿ ನೋಡ್ತೀವೋ ಆ ರೀತಿ ಕಂಪ್ಲೀಟ್ ಆಗಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ನೀವು ಬ್ಲಾಕ್ ಚೈನ್ ಟೆಕ್ನಾಲಜಿ ನೋಡಬಹುದು. ಇದು ಕಂಪ್ಲೀಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂಡ್ ಇದೊಂದು ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ. ಈ ಡಿಸೆಂಟ್ರಲೈಸ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ಮೈ ಡಿಯರ್ ಫ್ರೆಂಡ್ಸ್. ಈಗ ಮಾರ್ಕೆಟ್ ಅಲ್ಲಿ 2 ರೀತಿ ಪ್ರೊಸೆಸ್ ಗಳಿದೆ ಮೈ ಡಿಯರ್ ಫ್ರೆಂಡ್ಸ್. ಒಂದು ಸೆಂಟ್ರಲೈಸ್ಡ್, ಇನ್ನೊಂದು ಡಿಸೆಂಟ್ರಲೈಸ್ಡ್ ಅಂತ. ಸೆಂಟ್ರಲೈಸ್ಡ್ ಅಂದ್ರೆ ಅದಕ್ಕೆ ಆದಂತ ಒಂದು ಗವರ್ನಿಂಗ್ ಬಾಡಿ ಇರುತ್ತೆ, ಅದಕ್ಕೆ ಆದಂತ ಒಂದು ಮ್ಯಾನೇಜ್ಮೆಂಟ್ ಇರುತ್ತೆ, ಅದಕ್ಕೆ ಒಂದು ಕಂಟ್ರೋಲಿಂಗ್ ಇರುತ್ತೆ. ಬಟ್ ಈ ಡಿಸೆಂಟ್ರಲೈಸ್ ಬಂದಾಗ ಯಾವುದೇ ರೀತಿ ಕಂಟ್ರೋಲಿಂಗ್ ಮ್ಯಾನೇಜ್ಮೆಂಟ್ ಆಗ್ಲಿ ಅಥವಾ ಯಾವುದೇ ಒಬ್ಬ CEO ಗಳಾಗ್ಲಿ ಇರೋದಿಲ್ಲ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂಡ್ ಇದು ಸೆಂಟ್ರಲೈಸ್ ಅಂತ ನಮ್ಗೆ ಗೊತ್ತಿದೆ. ಇವಾಗ ಸೆಂಟ್ರಲೈಸ್ ಎಕ್ಸಾಂಪಲ್ ಬಂದ್ಬಿಟ್ಟು ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಎಕ್ಸಾಂಪಲ್. ಅದು ಯಾವ ರೀತಿ ಅಂದ್ರೆ, ನಾನೀಗ ಒಂದು ಫಂಡ್ ನನ್ನ ಕಡೆಯಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಫೋನ್ ಪೇ ಅಥವಾ ಗೂಗಲ್ ಪೇ ಅಂದ್ರೆ ನನ್ನ ಕಡೆಯಿಂದ ಸೆಂಡ್ ಅಂತ ರಿಕ್ವೆಸ್ಟ್ ಕೊಟ್ಟಾಗ ಮಧ್ಯದಲ್ಲಿ ಪ್ರೊಸೆಸಿಂಗ್ ಆಗುತ್ತೆ. ಸುಮಾರು ಜನ ಅಬ್ಸರ್ವ್ ಮಾಡಿರ್ತಾರೆ, ಆ ಪ್ರೊಸೆಸಿಂಗ್ ಅಲ್ಲಿ ಬ್ಯಾಂಕ್ ಗೆ ಪರ್ಮಿಷನ್ ಹೋಗುತ್ತೆ ನಮ್ಮ ಕಡೆಯಿಂದ. ಅಂದ್ರೆ ಬ್ಯಾಂಕ್ ಅಪ್ರೂವ್ ಕೊಟ್ರೆ ಮಾತ್ರ ನಮ್ಗೇನಾಗುತ್ತೆ, ಫಂಡ್ ನಮ್ಮ ಕಡೆಯಿಂದ ಡಿಡಕ್ಟ್ ಆಗಿ ನಮ್ಮ ಫ್ರೆಂಡ್ ಗಳಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಒಂದು ಸೆಂಟ್ರಲೈಸ್ ಅಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ಅಥಾರಿಟಿ ಇದೆ ಇಲ್ಲ ಅಂತ ಅರ್ಥ. ಅಂಡ್ ಬ್ಯಾಂಕ್ ನಾಳೆ ದಿನ ಏನಾದ್ರು ಕರಪ್ಷನ್ ಫ್ರಾಡ್ ಏನಾದ್ರು ಆದ್ರೆ ಅದಕ್ಕೆ ಇನ್ನೊಂದು ಸೆಂಟ್ರಲೈಸ್ ಬಾಡಿ ಇರೋದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅಂದ್ರೆ RBI ಏನ್ ಮಾಡುತ್ತೆ, ಕಂಟ್ರೋಲ್ ಮಾನಿಟರ್ ಮಾಡುತ್ತೆ ಅವರಿಗೆಲ್ಲ. ಸೊ ಈಗ ಡಿಸೆಂಟ್ರಲೈಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಮೈ ಡಿಫರೆನ್ಸ್ ಒಂದು ಟೆಕ್ನಾಲಜಿ.
ಎಲ್ಲಿವರೆಗೆ ಇಂಟರ್ನೆಟ್ ಇರುತ್ತೋ ಈ ಭೂಮಿ ಮೇಲೆ ಅಲ್ಲಿವರೆಗೆ ನಡೆಯುವಂತ ಟೆಕ್ನಾಲಜಿ ಬಂದು ಬ್ಲಾಕ್ ಚೈನ್ ಟೆಕ್ನಾಲಜಿ. ಈಗ ಪ್ರೆಸೆಂಟ್ ಅಲ್ಲಿ ನಾವು 4G ಯೂಸ್ ಮಾಡ್ತಿದ್ದೀವಿ ಮೈ ಡಿಯರ್ ಫ್ರೆಂಡ್ಸ್. ಮುಂದೆ ಬರೋದು 5G ಟೆಕ್ನಾಲಜಿ. 5G ಗಿಂತಲೂ ಸೆಕ್ಯೂರ್ಡ್ ಆಗಿರುವಂತ ಟೆಕ್ನಾಲಜಿ ಅಂತ ಏನಾದ್ರು ಹೇಳಿದ್ರೆ ಪ್ರೆಸೆಂಟ್ ಈ ಜನರೇಷನ್ ಅಲ್ಲಿ ಅದು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯಿಂದ ನೀವು ಇಲ್ಲಿ ಹ್ಯಾಕ್ ಆಗ್ಲಿ ಅಥವಾ ಮತ್ತೆ ಒಂದು ಚೇಂಜಸ್ ಮಾಡೋದಕ್ಕೆ ಆಗೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಕೇವಲ ನೀವು ಅದನ್ನ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಅಂಡ್ ಮ್ಯಾಕ್ಸಿಮಮ್ ಏನ್ ಬ್ಯಾಂಕಿಂಗ್ ಸೆಕ್ಟರ್ ಗಳು ನಾವು ನೋಡ್ತಿದೀವಿ, ಒಂದು OTP ಆದ್ರೆ ಈಗಂತೂ ಲಾಕ್ಡೌನ್ ನಿಮ್ಗೆ ಗೊತ್ತೇ ಇರುತ್ತೆ, ಸುಮಾರು ಜನಗಳು ಕಾಲ್ ಮಾಡಿ ಫ್ರಾಡ್ ಗಳು ಆಗ್ತಿದೆ ಅಂತ ಕೇಳ್ತಾ ಇದೀವಿ ನ್ಯೂಸ್ ಅಲ್ಲಿ, ಸೈಬರ್ ಕ್ರೈಮ್. ಬಟ್ ಇಲ್ಲಿ ನಮ್ಮ ಡಿಯರ್ ಫ್ರೆಂಡ್ಸ್ ಯಾವುದೇ ರೀತಿಯಿಂದ ನಿಮ್ಮ ಹತ್ರ ಏನ್ ಫಂಡ್ ಗಳಿದಾವಲ್ಲ ನೋಡ್ಬೋದು ಅಷ್ಟೇ ಹೊರತು ಅಂಟಿಲ್ ಅಂಡ್ ಅನ್ಲೆಸ್ ನಿಮ್ಮ ಹತ್ರ ಕೆಲವೊಂದು ಪ್ರೈವೇಟ್ ಕೀ ಅಂಡ್ ಸೀಟ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಯಾರಿಗೂ ಶೇರ್ ಮಾಡಿಲ್ಲ ಅಂದ್ರೆ ನಿಮ್ಮ ಅಮೌಂಟ್ ಯಾರು ತಗೊಳಕ್ ಆಗುದಿಲ್ಲ. ಸೊ ಇದೊಂದು ಬಂದು ಸೆಕ್ಯೂರ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಮೊದಲು ಬಂದಿರುವಂತಹ ಕ್ರಿಪ್ಟೋ ಕರೆನ್ಸಿ ಯಾವ್ದಿದೆ ಅಂತಂದ್ರೆ ಅದು ಬಂದು ಮೈ ಡಿಯರ್ ಫ್ರೆಂಡ್ಸ್ ಬಿಟ್ ಕಾಯಿನ್ ಅಂತ. ಓಕೆ, ಈ ಬಿಟ್ ಕಾಯಿನ್ ಅಂತಂದ್ರೆ ನೀವು ಸುಮಾರು ಜನ ಮಾರ್ಕೆಟ್ ಅಲ್ಲಿ ಗೊತ್ತಿರುತ್ತೆ, ಕೆಲವೊಂದು ಕೇಳಿರ್ತಾರೆ ಬಿಟ್ ಕಾಯಿನ್ ಅಂದ್ರೆ. ಬಿಟ್ ಕಾಯಿನ್ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್ ಇದೊಂದು ಫಸ್ಟ್ ಕ್ರಿಪ್ಟೋ ಕರೆನ್ಸಿ ಲಾಂಚ್ ಆಗಿದ್ದು 2009ರಲ್ಲಿ. 2009ರಲ್ಲಿ ಲಾಂಚ್ ಆದಾಗ ಕೇವಲ 10 ಪೈಸೆ 20 ಪೈಸೆ ಇತ್ತು ಮೈ ಡಿಯರ್ ಫ್ರೆಂಡ್ಸ್. ಆ ನಂತರ ದಿನಗಳಲ್ಲಿ ಬರ್ತಾ ಏನಾಯ್ತಂದ್ರೆ ಡಿಮಾಂಡ್ ಜಾಸ್ತಿ ಆಗ್ತಂಗೆ ಇವತ್ತು ಪ್ರೆಸೆಂಟ್ ರೇಟ್ ಏನಿದೆ ಅಂದ್ರೆ 45ರಿಂದ 50 ಲಕ್ಷ ರೂಪಾಯಿ ಇದೆ ಮೈ ಡಿಯರ್ ಫ್ರೆಂಡ್ಸ್ ಒಂದು ಬಿಟ್ ಕಾಯಿನ್ ಬೆಲೆ. ಯಾರಾದ್ರೂ 10 ವರ್ಷಗಳ ಮುಂಚೆ ಬೈ ಮಿಸ್ ಆಗಿ ಏನಾದ್ರು ತಗೊಂಡಿದ್ರೆ, ಒಂದು 10 ರೂಪಾಯಿ ಖರ್ಚು ಮಾಡಿ ತಗೊಂಡಿದ್ರೆ ಆ ಟೈಮ್ ಅಲ್ಲಿ, ಇವತ್ತು ಅವ್ರ ಹತ್ರ ಮಿನಿಮಮ್ ಅಂದ್ರೆ ಒಂದು ಕೋಟ್ಯಾಂತರ ರೂಪಾಯಿ ಇರ್ತಿತ್ತು ಮೈ ಡಿಯರ್ ಫ್ರೆಂಡ್ಸ್. ಈಗ ಅದೇ ರೀತಿ ಇನ್ನೊಂದು ಕ್ರಿಪ್ಟೋ ಕರೆನ್ಸಿ ಬಂತು 2013ರಲ್ಲಿ ಮೈಕ್ರೋಸಾಫ್ಟ್ ಕಂಪನಿಯವರೇ ಲಾಂಚ್ ಮಾಡಿರುವಂತಹ ಕ್ರಿಪ್ಟೋ ಕರೆನ್ಸಿ ಬಂದ್ಬಿಟ್ಟು ಇಥೇರಿಯಂ ಅಂತ. ಅದನ್ನು ಕೂಡ ಬಂದಾಗ ಮೈ ಡಿಯರ್ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಬ್ಲೂ ಕಲರ್ ಸಿಂಬಲ್ ಏನಿದೆಯಲ್ಲ, ಇದು ಬಿ ಅಂತ ಸಿಂಬಲ್ ಕಾಣ್ತಿರೋದು ನಿಮಗೆ ಬಿಟ್ ಕಾಯಿನ್. ಇಲ್ಲಿ ಬ್ಲೂ ಕಲರ್ ಸಿಂಬಲ್ ಕಾಣ್ತಿರೋದು ಏನಂದ್ರೆ ಅದು ಇಥೇರಿಯಂ. ಮೈಕ್ರೋಸಾಫ್ಟ್ ಅವರು ಲಾಂಚ್ ಮಾಡಿರುವಂತಹ ಕರೆನ್ಸಿ, ಅದು ಕೂಡ 10 ಪೈಸೆ 20 ಪೈಸೆಯಲ್ಲಿ ಸ್ಟಾರ್ಟ್ ಆಗಿರುವಂತಹ ಕರೆನ್ಸಿ. ಆ ನಂತರ ದಿನಗಳಲ್ಲಿ ಇವತ್ತು ನೋಡಬಹುದು 2,10,000 ಹೋಗಿದೆ ಮೈ ಡಿಯರ್ ಫ್ರೆಂಡ್ಸ್ ಪ್ರೆಸೆಂಟ್ ರೇಟ್ ನಾನು ಮಾತಾಡ್ತಿರೋದು. ಸೊ ಯಾರಾದ್ರೂ ಬೈ ಮಿಸ್ ಆಗಿ ಅಂದ್ರೆ 1 ರೂಪಾಯಿ 2 ರೂಪಾಯಿ ತಗೊಂಡಿದ್ರೆ ಅವ್ರ ಹತ್ರ ಆಲ್ಮೋಸ್ಟ್ ಈಗ 2,10,000 ಇರ್ತಿತ್ತು ಒಂದು ಇಥೇರಿಯಂ ಮೇಲೆ. ಸೊ ಈಗ ನಾನು ಆಲ್ರೆಡಿ ಬಿಟ್ ಕಾಯಿನ್ ಅವಕಾಶ ಕಳ್ಕೊಂಡೆ ಸರ್, ಕಡಿಮೆ ಪ್ರೈಸ್ ಇದ್ದಾಗ ಇಥೇರಿಯಂ ಕೂಡ ಕಳ್ಕೊಂಡೆ. ನನಗೆ ಏನಾದ್ರು ಕಡಿಮೆ ಪ್ರೈಸ್ ಅಲ್ಲಿ ಯಾವ್ದಾದ್ರು ಒಂದು ಕರೆನ್ಸಿ ಇದೆನಾ, ಮುಂದೆ ಬರುವಂತ ನನ್ನ ಮಕ್ಕಳಿಗೆ ಅಥವಾ ಮುಂದೆ ಬರೋ ದಿನಗಳಲ್ಲಿ ನಂಗೆ ಒಳ್ಳೆ ಇನ್ಕಮ್ ಸಿಗುತ್ತಾ ಅಂದ್ರೆ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಅದೊಂದು ಇದೆ. ಆ ಕಾಯಿನ್ ಹೆಸರು ಬಂದು ಟ್ರಾನ್ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಟ್ರಾನ್ ನೀವು ನೋಡ್ತಾ ಇದ್ರೆ ರೆಡ್ ಕಲರ್ ಸಿಂಬಲ್ ಏನ್ ಕಾಣ್ತಿದ್ದಲ್ಲ, ಇದು ಟ್ರಾನ್. ಇದು ಟೆಕ್ನಿಕಲಿ ಮೈ ಡಿಯರ್ ಫ್ರೆಂಡ್ಸ್ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕರೆನ್ಸಿ ಅಂತ ಹೇಳ್ತೀವಿ. ಇದರ ಟ್ರಾನ್ಸಾಕ್ಷನ್ ಸ್ಪೀಡ್ ಎಷ್ಟಿದೆ ಗೊತ್ತಾ, ಪ್ರತಿ ಸೆಕೆಂಡ್ಗೆ 2,000 ಟ್ರಾನ್ಸಾಕ್ಷನ್ ಮಾಡುತ್ತೆ ಮೈ ಡಿಯರ್ ಫ್ರೆಂಡ್ಸ್. ನಾವೀಗ ಯಾವ ರೀತಿ ಫಂಡ್ ಅನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಹೆಂಗ್ ಟ್ರಾನ್ಸ್ಫರ್ ಮಾಡ್ತೀವಿ ಹೊರಗಡೆ ಗೂಗಲ್ ಪೇ ಫೋನ್ ಪೇ ಗಳಲ್ಲಿ, ಅದೇ ರೀತಿ ಮೈ ಡಿಯರ್ ಫ್ರೆಂಡ್ಸ್ ಕ್ರಿಪ್ಟೋ ಕರೆನ್ಸಿನ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡುವಾಗ ಆ ಟ್ರಾನ್ಸಾಕ್ಷನ್ ಸ್ಪೀಡ್ ಅಂತ ಇರುತ್ತೆ ಆ ಕರೆನ್ಸಿದು. ಇಲ್ಲಿ ಬಿಟ್ ಕಾಯಿನ್ ನೋಡಿ ಕೇವಲ 2ರಿಂದ 3 ಟ್ರಾನ್ಸಾಕ್ಷನ್ಸ್ ಇದೆ. ಅದೇ ರೀತಿ ನಾವು ಇಲ್ಲಿ ಇಥೇರಿಯಂ ಅಂತ ನೋಡಿದಾಗ 20 to 25 ಟ್ರಾನ್ಸಾಕ್ಷನ್ಸ್ ಇದೆ. ಅದೇ ರೀತಿ ನಾವು ಟ್ರಾನ್ ಅಂತ ನೋಡಿದಾಗ 2,000 ಟ್ರಾನ್ಸಾಕ್ಷನ್ಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಬರೋ ದಿನಗಳಲ್ಲಿ ಇವಾಗ ನಾವು ಓವರ್ ಆಲ್ ಏನ್ ನೋಡ್ತಾ ಇದೀವಿ ವರ್ಲ್ಡ್ ಅಲ್ಲಿ ಕೇವಲ 5 to 10% ಪೀಪಲ್ ಮೈ ಡಿಯರ್ ಫ್ರೆಂಡ್ಸ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವಾಲ್ವ್ ಆಗಿರೋದು. ಮುಂದೆ ಬರೋ ದಿನಗಳಲ್ಲಿ ಅಟ್ಲೀಸ್ಟ್ ಒಂದು 20 to 30% ಪೀಪಲ್ ಇನ್ವಾಲ್ವ್ ಆದ್ರೆ ಟ್ರಾಫಿಕ್ ಎಷ್ಟಾಗ್ಬೋದು ಯೋಚನೆ ಮಾಡಿ. ಅಲ್ಲಿ ಟ್ರಾಫಿಕ್ ಏನಾದ್ರು ಆದ್ರೆ ಇದು ನಾನು ಹೇಳ್ಬೋದು ಔಟ್ಡೇಟೆಡ್ ಟೆಕ್ನಾಲಜಿ. ಯಾಕಂದ್ರೆ ಒಂದು ಕಳಿಸಿದ್ರೆ ಅರ್ಧ ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು. ಬಟ್ ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡೋದೇ ಮೈ ಡಿಯರ್ ಫ್ರೆಂಡ್ಸ್ ಟೈಮ್ ಸೇವ್ ಮಾಡಕ್ಕೆ. ಸೊ ಇಲ್ಲಿ ನೋಡಬಹುದು ಟ್ರಾನ್ಸಾಕ್ಷನ್ ಬಂದು ಹೈಯೆಸ್ಟ್ ಸ್ಪೀಡ್ ಇರುವಂತ ಟ್ರಾನು. ಇಲ್ಲಿ ನೋಡಿ ಸುಮಾರು ಕಂಪನಿಗಳಿದೆ ಮೈ ಡಿಯರ್ ಫ್ರೆಂಡ್ಸ್, ಓಬೈಕ್, ಬಿಟ್ ಮೈನ್, ZagNSW, BitTorrent, ಸ್ಯಾಮ್ಸಂಗ್ ಇವೆಲ್ಲ ಟೈ ಅಪ್ ಆಗಿ ವರ್ಕ್ ಮಾಡ್ತಿರುವಂತ ಕಂಪನಿಗಳು. ಮುಂದೆ ಬರೋ ದಿನಗಳಲ್ಲಿ ದೊಡ್ಡ ಮಟ್ಟಿಗೆ ಇನ್ಕಮ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಟ್ರಾನ್ ಇಂದ ಅಂತ ಹೇಳಿ ಇವರು ಟೈ ಅಪ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಈಗ ನಾವು ಸಿಂಪಲ್ ಆಗಿ ಹೇಳ್ತೀನಿ ಮೈ ಡಿಯರ್ ಫ್ರೆಂಡ್ಸ್, ಸ್ಮಾರ್ಟ್ ಕಾಂಟ್ರಾಕ್ಟ್ ಈಗ ಬ್ಲಾಕ್ ಚೈನ್ ಟೆಕ್ನಾಲಜಿ ಒಂದು ಪಾರ್ಟ್ ಅಂತ ಹೇಳ್ತೀವಿ. ಸ್ಮಾರ್ಟ್ ಕಾಂಟ್ರಾಕ್ಟ್ ಟೆಕ್ನಾಲಜಿ, ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಒಂದು ಲೇಮನ್ ಟರ್ಮಲ್ ಅಂದ್ರೆ, ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದ್ರೆ ಒಂಥರ ಸಾಫ್ಟ್ವೇರ್ ಇದ್ದ ಹಾಗೆ ಮೈ ಡಿಯರ್ ಫ್ರೆಂಡ್ಸ್. ಕಂಪ್ಲೀಟ್ ಕೋಡಿಂಗ್ ಮೇಲೆ ರನ್ ಆಗುವಂತ ಸಿಸ್ಟಮ್ ಅಂಡ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಎಲ್ಲಿ ರನ್ ಆಗುತ್ತೆ ಅಂದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ರನ್ ಆಗುತ್ತೆ. ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನಾವು ಪ್ರತಿಯೊಂದನ್ನ ನೋಡಬಹುದು, ಇಲ್ಲಿ ಏನೇನ್ ಟ್ರಾನ್ಸಾಕ್ಷನ್ ಆಗ್ತವೆ ಪ್ರತಿಯೊಂದನ್ನ ನೋಡಬಹುದು, ಏನೇನ್ ಆಗ್ತಿದೆ ನೋಡಬಹುದು. ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್. ಬಟ್ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಕೂಡ ನಾವು ಚೇಂಜಸ್ ಮಾಡೋದಕ್ಕೆ ಆಗೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಯಾವ ರೀತಿ ಕೋಡಿಂಗ್ ಕೊಟ್ಟಿದೀವೋ ಆ ರೀತಿ ಟ್ರಾನ್ಸಾಕ್ಷನ್ಸ್ ಗಳಾಗ್ತವೆ, ಅದನ್ನ ನಾವು ಚೇಂಜ್ ಮಾಡಕ್ ಆಗಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ಯಾಕೆ ಹೇಳ್ತೀನಿ ಇದನ್ನ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದ್ರೆ, ಮಾರ್ಕೆಟ್ ಅಲ್ಲಿ ಸುಮಾರು ಸೆಂಟ್ರಲೈಸ್ ಪ್ಲಾನ್ ಗಳನ್ನ ನೋಡಿದೀವಿ ಮೈ ಡಿಯರ್ ಫ್ರೆಂಡ್ಸ್. ಒಂದು 60 to 70% ಏನ್ ನಾವು ನೋಡ್ತೀವಿ ಸೆಂಟ್ರಲೈಸ್ ಪ್ಲಾನ್ ಗಳಲ್ಲಿ ಮ್ಯಾಕ್ಸಿಮಮ್ ಫ್ರಾಡ್ ಗಳಾಗ್ತಿದೆ. ಅಂದ್ರೆ ಒಂದು 100% ಪೀಪಲ್ ಅಲ್ಲೂ 100 ಜನ ಪೀಪಲ್ ಅಲ್ಲಿ ಒಂದು 60ರಿಂದ 70% ಪೀಪಲ್ ಗಳು ಏನ್ ಮಾಡ್ತಾರೆ, ಕೆಲವೊಂದು ಸೆಂಟ್ರಲೈಸ್ ಪ್ಲಾನ್ ಗಳಲ್ಲಿ ಸೆಂಟ್ರಲೈಸ್ ಒಂದು ROI ಕಾನ್ಸೆಪ್ಟ್ ಗಳಲ್ಲಿ ದುಡ್ಡು ಕಳ್ಕೊಳ್ತಾ ಇದ್ದಾರೆ. ಅಂದ್ರೆ ಜನಗಳು ಒಂದು ಲಯಬಲ್ ಅನ್ನ ಆಗ್ತಿದ್ದಾರೆ. ಅದನ್ನ ಅಬ್ಸರ್ವ್ ಮಾಡಿರುವಂತಹ ಒಬ್ಬ ಹಿಮ್ಮತ್ ಖಾನ್ ಸರ್ ಅಂತ ಆ ಪರ್ಸನ್ ಏನ್ ಮಾಡಿದಾರೆ ಅಂದ್ರೆ ಟ್ರಾನ್ ಸ್ಕ್ವೇರ್ ಅಂತ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ನ ಲಾಂಚ್ ಮಾಡಿದ್ದಾರೆ November 25ಕ್ಕೆ 2020. ಅಂದ್ರೆ ಈ ಪರ್ಸನ್ ನ ಉದ್ದೇಶ ತಿಳ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಈ ಪರ್ಸನ್ ನ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬರಿಗೂ ಏನೇನು ಈಗ ಮಾರ್ಕೆಟ್ ಅಲ್ಲಿ ನೋಡ್ತಿದ್ರೆ ಸುಮಾರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಕೇವಲ ಸಾವಿರಗಳ ಇನ್ಕಮ್ ತಗೋತಾರೆ. ಅದು ಕೆಲವು ದಿನಗಳು ಮಾತ್ರ. ಅದು ಯಾವಾಗ ಕ್ಲೋಸ್ ಆಗುತ್ತೆ ಕಂಪನಿ ಗೊತ್ತಿಲ್ಲ, ಯಾವಾಗ ಪ್ಲಾನ್ ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಆ ರೀತಿ ಎಲ್ಲ ಅಬ್ಸರ್ವ್ ಮಾಡಿರುವಂತ ಹಿಮ್ಮತ್ ಖಾನ್ ಸರ್ ಏನ್ ಹೇಳಿದಾರೆ ಅಂದ್ರೆ, ಪ್ರತಿಯೊಬ್ರು ಒಂದು ಕಡಿಮೆ ದುಡ್ಡು ಹಾಕಿ, ಬಿಸ್ನೆಸ್ ಅಂದ್ರೆ ಅದೇ ಮೈ ಡಿಯರ್ ಫ್ರೆಂಡ್ಸ್, ಕಡಿಮೆ ದುಡ್ಡು ಹಾಕಿ ಒಂದು ದೊಡ್ಡ ಮಟ್ಟಿಗೆ ಇನ್ಕಮ್ ನ ತಗೋಬೇಕು. ಯಾವುದೇ ರೀತಿಯಿಂದ ರಿಸ್ಕ್ ಇರಬಾರ್ದು.
ಆ ರೀತಿ ರಿಸ್ಕ್ ಕಮ್ಮಿ ಇರೋದು ಒಂದು ಒಳ್ಳೆ ದೊಡ್ಡ ಮಟ್ಟಿಗೆ ಇನ್ಕಮ್ ಕೊಡುವಂತ ಪ್ಲಾನ್ ಡಿಸೈನ್ ಮಾಡಿದ್ದಾರೆ. ಅದರ ಹೆಸರು ಬಂದು ಮೈ ಡಿಯರ್ ಫ್ರೆಂಡ್ ಟ್ರಾನ್ಸ್ಕ್ವೈರ್. ಇದರ ಜೊತೆ ಯಾರ್ಯಾರು ಇದ್ದಾರೆ ಅಂದ್ರೆ ಸುಮಾರು ಎಕ್ಸ್ಪೀರಿಯನ್ಸ್ಡ್ ಲೀಡರ್ ಗಳು ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ನೆಟ್ವರ್ಕಿಂಗ್ ಅಲ್ಲಿ ಸುಮಾರು 10,000 20,000 50,000 ಟೀಮ್ ಮಾಡಿರುವಂತ ದೊಡ್ಡ ದೊಡ್ಡ ಲೀಡರ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡ್ಬಿಟ್ಟು ಒಂದು ಟ್ರಾನ್ಸ್ಪರೆಂಟ್ ಮತ್ತೆ ಡಿಸೆಂಟ್ರಲೈಸ್ಡ್ ಅಂದ್ರೆ ಅರ್ಥ ಅವಾಗ್ಲೇ ಹೇಳಿದೀನಿ. ಅಂದ್ರೆ ಯಾವುದೇ ಮ್ಯಾನೇಜ್ಮೆಂಟ್ ಆಗ್ಲಿ ಯಾವುದೇ ಸಿಇಒ ಗಳಾಗ್ಲಿ ಇರೋದಿಲ್ಲ. ಬಿಕಾಸ್ ನಾವು ನೋಡಿರುವಂತ ಸೆಂಟ್ರಲೈಸ್ ಪ್ಲಾನ್ ಗಳಲ್ಲಿ ಪ್ಲಾನ್ ಚೇಂಜ್ ಆಗ್ಬೋದು, ಅಥವಾ ಇನ್ಕಮ್ ಕೊಡದೇ ಇರ್ಬೋದು, ಅಥವಾ ನಮ್ಮ ಐಡಿನ ಬ್ಲಾಕ್ ಮಾಡಬಹುದು. ಈ ತರ ಸುಮಾರುಗಳಾಗಿದೆ. ಅದನ್ನ ಅಬ್ಸರ್ವ್ ಮಾಡಿರೋದು ಡಿಸೆಂಟ್ರಲೈಸ್ ಪ್ಲಾಟ್ಫಾರ್ಮ್ ಮಾಡಿದ್ದಾರೆ, ಟ್ರಾನ್ಸ್ಪರೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಅಡ್ವಾಂಟೇಜಸ್ ಗಳು ನೋಡ್ತೀನಿ, ಏನೇನು ಅಡ್ವಾಂಟೇಜ್ ಗಳಿದ್ರೆ ಫಸ್ಟ್ ಬಂದ್ಬಿಟ್ಟು ಬೇಸಿಕ್ ಆಗಿ ಡಿಸೆಂಟ್ರಲೈಸ್ ಮೈ ಡಿಯರ್ ಫ್ರೆಂಡ್ಸ್, ಕಂಪ್ಲೀಟ್ ಡಿಸೆಂಟ್ರಲೈಸ್ಡ್. ಅಂಡ್ ಸೆಕೆಂಡ್ ಬಂದ್ಬಿಟ್ಟು ಅಂದ್ರೆ ಯಾವುದೇ ಅಡ್ಮಿನ್ ಇಲ್ಲ ಇರಲಿ. ಅಂದ್ರೆ ಪೇಮೆಂಟ್ ಕೊಡಕ್ಕೆ ನೀವು ಪೇಮೆಂಟ್ ಅನ್ನ ಯಾವ ಒಬ್ಬರಿಂದ ಇನ್ನೊಬ್ಬರಿಗೆ ಪೇಮೆಂಟ್ ಕೊಡ್ತಿದ್ರು ಹೊರಗಡೆ ಮಾರ್ಕೆಟ್ ಸಿಸ್ಟಮ್ ಅಲ್ಲಿ, ವಾರಕ್ಕೆ ಪೇಮೆಂಟ್ ಬರುತ್ತೆ, ದಿನಕ್ಕೆ ಪೇಮೆಂಟ್ ಬರುತ್ತೆ, ಅಥವಾ ತಿಂಗಳಿಗೆ ಪೇಮೆಂಟ್ ಬರುತ್ತೆ, 6 ತಿಂಗಳಿಗೆ ಬರುತ್ತೆ. ಈ ತರ ಸುಮಾರು ಕಂಪನಿಗಳು ಹೇಳಿ ಸುಮಾರು ಕಾಗೆಗಳನ್ನ ಹಾರಿಸಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಇವಾಗ ಮತ್ತೆ ಅದು ಸಿಸ್ಟಮ್ ಗಳಿಗೆ ಹೋಗೋದ್ ಬೇಡ. ಇಲ್ಲಿ ಡಿಸೆಂಟ್ರಲೈಸ್ ಬಂದು ನೋ ಅಡ್ಮಿನ್ ಮೈ ಡಿಯರ್ ಫ್ರೆಂಡ್ಸ್. ನೀವು ಕೆಲಸ ಮಾಡ್ಬಿಡಿ, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಇನ್ಕಮ್ ತಗೊಂಡ್ಬಿಡಿ. ಆ ನಂತರ ಬಂದು 100% ವೆರಿಫೈಡ್, ಅಂದ್ರೆ ಕಂಪ್ಲೀಟ್ ಏನ್ ಕೋಡಿಂಗ್ ಮೇಲೆ ರನ್ ಆಗುತ್ತಲ್ಲ ಸ್ಮಾರ್ಟ್ ಕಾಂಟ್ರಾಕ್ಟ್, ಅದು ಕಂಪ್ಲೀಟ್ ವೆರಿಫೈಡ್ ಮೈ ಡಿಯರ್ ಫ್ರೆಂಡ್ಸ್. ಆಮೇಲೆ ನೋಡಿ ಇದು ಯಾವ ರೀತಿ ರನ್ ಆಗುತ್ತೆ ಅಂದ್ರೆ ಅಲ್ಗೋರಿಥಮಿಕ್ ಕೋಡಿಂಗ್ ಮೇಲೆ ಅಂಡ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ರನ್ ಆಗುವಂತ ಸಿಸ್ಟಮ್ ಬಂದ್ಬಿಟ್ಟು ಟ್ರಾನ್ಸ್ಕ್ವೈರ್ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಸ್ಟ್ರಕ್ಚರ್ ನೋಡಿ ಯಾವ ರೀತಿ ಸ್ಟ್ರಕ್ಚರ್ ಬರುತ್ತಂದ್ರೆ, ಸ್ಟ್ರಕ್ಚರ್ ಬಂದು ಮೈ ಡಿಯರ್ ಫ್ರೆಂಡ್ಸ್ 2/8 ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಟ್ರಾನ್ಸ್ಕ್ವೈರ್ ಕಮ್ಯುನಿಟಿ ಬೆಂಗಳೂರಲ್ಲಿ ಏನಾದ್ರು ಬಂದಿದ್ರೆ ನೀವು, ನಿಮ್ಗೆ ಏನ್ ಎಜುಕೇಶನ್ ಸಿಕ್ಕಿದ್ರು ಅದನ್ನೇ ಎಜುಕೇಶನ್ ಇನ್ನೊಬ್ರಿಗೆ ಕೊಡ್ಬೇಕು, ಇನ್ನೊಬ್ರಿಗೆ ನಾವು ಒಳ್ಳೇದ್ ಮಾಡ್ಬೇಕು, ಒಂದು ದೊಡ್ಡ ಮಟ್ಟಿಗೆ ದುಡ್ಡನ್ನ ಅರ್ನ್ ಮಾಡೋದು ಹೇಳ್ಕೊಡ್ಬೇಕು ಅಂದ್ರೆ ನೀವು ಅವರಿಗೆ ಹೇಳ್ಬೇಕಾಗಿರೋದು ಏನಂದ್ರೆ ಜಸ್ಟ್ ಈ ಪ್ಲಾಟ್ಫಾರ್ಮ್ ನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಅವ್ರಿಗೆ ಹೇಳಿ ನಿಮ್ ಕಡೆಯಿಂದ ಒಂದು ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿ. ಅಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂತ ಪೀಪಲ್ ಯಾವ ರೀತಿ ಫಿಲ್ ಆಗ್ತಾರೆ ಅಂದ್ರೆ ಟಾಪ್ ಟು ಬಾಟಮ್, ಲೆಫ್ಟ್ ಟು ರೈಟ್ ಅಂತ ಹೇಳ್ತೀನಿ. ಆ ಸ್ಟ್ರಕ್ಚರ್ ಕೂಡ ತೋರಿಸ್ತೀನಿ ನಿಮ್ಗೆ. ಟೋಟಲ್ ಆಗಿ 7 ಲೆವೆಲ್ ಸ್ಟ್ರಕ್ಚರ್ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಈ ಸ್ಟ್ರಕ್ಚರ್ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಮಟ್ಟಿಗೆ ಇನ್ಕಮ್ ಸಿಗುವಂತ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಅದ್ರ ಬಗ್ಗೆ ಕೂಡ ನಾನು ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಇದೊಂದು ಸ್ಟ್ರಕ್ಚರ್, ಇದೊಂದು ಚಾರ್ಟ್ ಮೈ ಡಿಯರ್ ಫ್ರೆಂಡ್ಸ್. ಈ ಚಾರ್ಟ್ ಅರ್ಥ ಆಗಿದ್ರೆ ಪ್ಲಾನ್ ಅರ್ಥ ಆದಂಗೆ ಇದನ್ನ ನಾನು ಕಂಪ್ಲೀಟ್ ಆಗಿ ಸ್ಪ್ಲಿಟ್ ಮಾಡಿದೀನಿ. ನಮ್ಮ ಹತ್ರ ಇರುವಂತ ಆಲ್ರೆಡಿ ಓಲ್ಡ್ ಮೆಂಬರ್ ಗಳಿಗೆ ಆಲ್ರೆಡಿ ನಾನು ಹೇಳಿದೀನಿ. ಕೇವಲ ಒಂದು 5 to 10 ಮಿನಿಟ್ಸ್ ಅಲ್ಲಿ ನೀವು ಪ್ಲಾನ್ ಅನ್ನ ಅರ್ಥ ಮಾಡಿಸಬಹುದು, ಇನ್ನೊಬ್ಬರಿಗೆ ನೀವು ಅರ್ಥ ಮಾಡ್ಕೊಳ್ಬಹುದು ಬೇಗ. ಇಲ್ಲಿ ನೋಡಿ ಮೈ ಡಿಯರ್ ಫ್ರೆಂಡ್ಸ್, 900 ಟ್ರಾನ್ ಇಂದ ನಾವು ಜಾಯ್ನ್ ಆಗ್ತೀವಿ. ಅಂದ್ರೆ 900 ಟ್ರಾನ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ. ಇಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಗೆ ಏನೇನ್ ಆಗುತ್ತೆ ಅಂದ್ರೆ, ಫಸ್ಟ್ ಬಂದು ಮೈ ಡಿಯರ್ ಫ್ರೆಂಡ್ಸ್ ಈ ಪ್ಲಾಟ್ಫಾರ್ಮ್ ಗೆ ಎಂಟರ್ ಆಗ್ತೀರಾ. ನಿಮ್ದು ಎಂಟ್ರೆನ್ಸ್ ಟಿಕೆಟ್ ಅಂತ ತಿಳ್ಕೊಳ್ಬಹುದು. ಇಲ್ಲಿ ಎಂಟರ್ ಆದ್ಮೇಲೆ ನಿಮ್ಗೆ ಏನೇನ್ ಬೆನಿಫಿಟ್ಸ್ ಗಳು ಸಿಗುತ್ತೆ, ಇದು ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಯಾವುದೇ ಪ್ರೆಸೆಂಟ್ ಅಲ್ಲಿ ಯಾವುದೇ ಪ್ಲಾನ್ ಗಳು ಮಾಡಿರ್ಬೋದು, ಯಾವುದೇ ವಿಷಯಗಳನ್ನ ಕೇಳಿರ್ಬೋದು, ಬಟ್ ಅಲ್ಲಿ ಕೇವಲ ಆ ಇನ್ಕಮ್ ಅದು ಪ್ಲಾನ್ ಬಗ್ಗೆನೇ ಆಗುತ್ತೆ. ಬಟ್ ಇಲ್ಲಿ ನಮ್ಮ ಹತ್ರ ಟ್ರಾನ್ಸ್ಫರ್ ಕಮ್ಯುನಿಟಿಯಲ್ಲಿ ನಾವು ಹೇಳ್ತಿದೀವಿ ಅಂದ್ರೆ 900 ಟ್ರಾನ್ ಜಾಯ್ನ್ ಆದ್ರೆ ಒಂದ್ಸರಿ ನೀವು ಮೆಂಬರ್ಶಿಪ್ ತಗೊಂಡ್ಬಿಟ್ರೆ ಸಾಕು. ನಿಮ್ಗೆ ಏನಾಗತ್ತಂದ್ರೆ ಕಂಪ್ಲೀಟ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಬೇಸಿಕ್ ಫ್ರಮ್ ಸ್ಕ್ರಾಚ್ ಅಂತ ಹೇಳ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಏನೋ ಗೊತ್ತಿಲ್ಲದೆ ಇದ್ರು ಕೂಡ ಅವರಿಗೆ ಕಂಪ್ಲೀಟ್ ಬೇಸಿಕ್ ಇಂದ ಹೇಳ್ಕೊಡ್ತೀವಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಬೇಸಿಕ್ ನಾಲೆಜ್. ಆ ನಂತರ ಬಂದ್ಬಿಟ್ಟು ಎಕ್ಸ್ಚೇಂಜ್ ಅಕೌಂಟ್ ಅಂದ್ರೆ ಯಾವ ರೀತಿ ಬೈ ಮಾಡೋದು, ಸೆಲ್ ಮಾಡೋದು ಕ್ರಿಪ್ಟೋ ಕರೆನ್ಸಿನ. ಆಮೇಲೆ ಡಿಸೆಂಟ್ರಲೈಸ್ ವಾಲೆಟ್ ಅಂದ್ರೆ ಯಾವ ರೀತಿ ನಾವು ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಬೇಕು, ಯಾಕಂದ್ರೆ ಇದು ಯಾವ್ದು ಗೌರ್ಮೆಂಟ್ ಕಂಟ್ರೋಲ್ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಇದು ಕಂಪ್ಲೀಟ್ ಡಿಸೆಂಟ್ರಲೈಸ್, ಯಾವುದೇ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಬೇಕಾಗಿಲ್ಲ. ಇಲ್ಲಿ ನೀವು ಪ್ರೊಟೆಕ್ಟ್ ನ ಮಾಡ್ಕೋಬಹುದು ಡಿಸೆಂಟ್ರಲೈಸ್ ವಾಲೆಟ್ ಅಲ್ಲಿ. ನಿಮ್ಮ ಹತ್ರ ಕ್ರಿಪ್ಟೋ ಕರೆನ್ಸಿಗಳು ಏನಾದ್ರು ಇದ್ರೆ ಆ ರೀತಿ ಪ್ರೊಟೆಕ್ಟ್ ಮಾಡೋದು ಕೂಡ ಹೇಳ್ತೀವಿ. ಆ ನಂತರ ಅರ್ನಿಂಗ್ಸ್ ಪ್ಲಾಟ್ಫಾರ್ಮ್ ಗಳಂದ್ರೆ ಅದು ಡಿಸೆಂಟ್ರಲೈಸ್ ಫೈನಾನ್ಸ್ ಅಂತ ಹೇಳ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಕೆಲವೊಂದು ಪ್ಲಾಟ್ಫಾರ್ಮ್ ಗಳಿದೆ, ಅಲ್ಲಿ ಕೂಡ ನೀವು ಅರ್ನಿಂಗ್ಸ್ ಮಾಡಬಹುದು. ಮತ್ತೆ ಎಕ್ಸ್ಚೇಂಜ್ ಮೈ ಡಿಯರ್ ಫ್ರೆಂಡ್ಸ್, ಈಗ ನಾವು ವಜ್ರೆಕ್ಸ್ ಅಂತ ನೋಡಿದಾಗ ಕೆಲವೊಂದು ಎಕ್ಸ್ಚೇಂಜ್ ಗಳಲ್ಲಿ ನೀವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ಟು ಅಪ್ರೂವ್ ಮಾಡ್ಕೋಬೇಕು KYC. ಬಟ್ ಡಿಸೆಂಟ್ರಲ್ ಎಕ್ಸ್ಚೇಂಜ್ ಗೆ ನಿಮ್ಗೆ ಯಾವುದೇ ಅವಶ್ಯಕತೆ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಕೆಲವೊಂದು ಕೋಡ್ ಇರುತ್ತೆ, ಆ ಕೋಡ್ ಮುಖಾಂತರ ನಿಮ್ದು ರನ್ ಆಗುವಂತ ಸಿಸ್ಟಮ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಯಾವ ರೀತಿ ಬ್ಯಾಂಕ್ ಅಲ್ಲಿ ಲೋನ್ ಅನ್ನ ತಗೋತೀವೋ ಗೋಲ್ಡ್ ಪ್ಲೆಡ್ಜ್ ಮಾಡ್ಬಿಟ್ಟು, ಆ ತರ ನಮ್ಮ ಹತ್ರ ಕ್ರಿಪ್ಟೋ ಕರೆನ್ಸಿ ಕೂಡ ಪ್ಲೆಡ್ಜ್ ಮಾಡಿ ಲೋನ್ ತಗೋಬಹುದು ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಇಟ್ಬಿಟ್ಟು ನೀವು ಅಲ್ಲಿಂದ ಲೋನ್ ತಗೋಬಹುದು. ಅಂಡ್ ಆಲ್ಸೋ ನೀವು ಅಲ್ಲಿಂದ ಇಂಟ್ರೆಸ್ಟ್ ಕೂಡ ತಗೋಬಹುದು ಆಸ್ ಫಿಕ್ಸ್ ಡೆಪಾಸಿಟ್ ತರ. ಅದು ಲೆಂಡಿಂಗ್ ಪ್ಲಾಟ್ಫಾರ್ಮ್ಸ್ ಅಂತ ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ನಾವು ಅದ್ರ ಬಗ್ಗೆನೂ ಕೂಡ ಎಜುಕೇಟ್ ಮಾಡ್ತೀವಿ. ಆ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಟ್ರೇಡಿಂಗ್ ಮೈ ಡಿಯರ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ನೀವು ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೆಲವೊಬ್ರು ಕೇಳಿದ್ರೆ ಗೊತ್ತಿರುತ್ತೆ. ಕೇವಲ ಹಾರ್ಡ್ಲಿ 2 to 3%, 5% ಫ್ಲಕ್ಚುಯೇಷನ್ ಆಗೋ ಸ್ಟಾಕ್ ಮಾರ್ಕೆಟ್ ಮೈ ಡಿಯರ್ ಫ್ರೆಂಡ್ಸ್. ಬಟ್ ಕ್ರಿಪ್ಟೋ ಕರೆನ್ಸಿ ಬಂದಾಗ ಎವ್ರಿ ಡೇ ನೀವು ನೋಡಬಹುದು 15, 20, 30% ಕೂಡ ಫ್ಲಕ್ಚುಯೇಷನ್ಸ್ ಆಗುತ್ತೆ ಮಾರ್ಕೆಟ್. ಅಂದ್ರೆ ಹೈಯೆಸ್ಟ್ ರಿಸ್ಕ್ ಕೂಡ ಇದೆ ಅಂಡ್ ಹಾಗೆ ಹೈಯೆಸ್ಟ್ ಇನ್ಕಮ್ ಮಾಡುವಂತ ಅಪರ್ಚುನಿಟಿ ಇದೆ. ಆ ಟ್ರೇಡಿಂಗ್ ಬಗ್ಗೆ ಕೂಡ ನಾವು ಬೇಸಿಕ್ಸ್ ಆಗಿ ಐಡಿಯಾ ಕೊಡ್ತೀವಿ. ಆ ನಂತರ ಇನ್ವೆಸ್ಟ್ಮೆಂಟ್ ಮೈ ಡಿಯರ್ ಫ್ರೆಂಡ್ಸ್, ಇವಾಗ ನೀವು ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ 3 ಮಂತ್ಸ್ ಅಲ್ಲಿ ಏನಾಗುತ್ತೆ, ನೆಕ್ಸ್ಟ್ 6 ಮಂತ್ ಅಲ್ಲಿ ಏನಾಗಬಹುದು, ಆ ರೀತಿ ಕೂಡ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಕೂಡ ಹೇಳ್ತೀವಿ. ಆ ನಂತರ ಬಂದು ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್ ಅಂದ್ರೆ ಮುಂದೆ ಬರೋ ದಿನಗಳಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಏನೇನ್ ನಾವು ನೋಡ್ತಿದೀವಿ, ಫಾರ್ಮಾ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್ ಅಂಡ್ ಮುಂದೆ ಬರುವಂತ ಆಟೋಮೊಬೈಲ್ ಸೆಕ್ಟರ್, ಎಲ್ಲ ಕಡೆನೂ ಏನ್ ಮಾಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್, ಆಟೋಮೇಟೆಡ್ ಸಿಸ್ಟಮ್ ನ ಅಡಾಪ್ಟ್ ಮಾಡ್ತಾರೆ. ಆಟೋಮೇಟೆಡ್ ಸಿಸ್ಟಮ್ ಅಂದ್ರೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಟೆಕ್ನಾಲಜಿ ಮೈ ಡಿಯರ್ ಫ್ರೆಂಡ್ಸ್. ಅದ್ರ ಬಗ್ಗೆನೂ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಇಲ್ಲಿ ಈಗ ನಾನು 900 ಟ್ರಾನ್ ಇಂದ ಬಂದಿದ್ದೇನೆ ಸರ್, ಇಷ್ಟು ಬೆನಿಫಿಟ್ಸ್ ಎಜುಕೇಶನ್ ಅಂತ ಸಿಗ್ತಾ ಇದೆ. ಅರ್ನಿಂಗ್ಸ್ ಏನ್ ಮಾಡ್ಬೋದು ಸರ್? ಒಂದು ಸರಿ ನಿಮ್ದು ಎಜುಕೇಶನ್ ಆದ್ಮೇಲೆ ಮೈ ಡಿಯರ್ ಫ್ರೆಂಡ್ಸ್ ಅರ್ನಿಂಗ್ ಅಂತೂ ಅನ್ಲಿಮಿಟೆಡ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ನೋಡಬಹುದು ಫಸ್ಟ್ 2 ಅರ್ನಿಂಗ್ಸ್ ಪ್ಲಾಟ್ಫಾರ್ಮ್ ಏನಿದೆಲ್ಲ 100% ರೆಫರಲ್ ಇನ್ಕಮ್ ಅಂಡ್ 60% ಡೈರೆಕ್ಟ್ ಸ್ಪಾನ್ಸರ್, ಇದು ಎರಡಕ್ಕೂ ಅನ್ಲಿಮಿಟೆಡ್ ಮೈ ಡಿಯರ್ ಫ್ರೆಂಡ್ಸ್.
ಯಾವುದೇ ಲಿಮಿಟ್ ಇಲ್ಲ ಇದಕ್ಕೆ. ಬಿಕಾಸ್ ನಾವು ಮಾರ್ಕೆಟ್ ಅಲ್ಲಿ ನೋಡಿದೀವಿ ಮೈ ಫ್ರೆಂಡ್ಸ್, ಪ್ರತಿಯೊಂದಕ್ಕೂ 1 ಅವರ್ ಅಲ್ಲಿ ಇಷ್ಟೇ ಗಳಿಸಿ, 1 ಡೇ ಅಲ್ಲಿ ಇಷ್ಟೇ ಗಳಿಸಿ, 1 ವಾರದಲ್ಲಿ ಇಷ್ಟೇ ಗಳಿಸಿ. ಯಾಕಂದ್ರೆ ನಮ್ಗೆ ಅರ್ನಿಂಗ್ ಮಾಡೋ ಪೊಟೆನ್ಶಿಯಲ್ ಇದೆ, ಬಟ್ ಅಲ್ಲಿ ಅರ್ನಿಂಗ್ ಮಾಡೋಕ್ ಆಗೋದಿಲ್ಲ. ಇಲ್ಲಿ ನೋಡಿ ಮೈ ಫ್ರೆಂಡ್ಸ್, ಕೇವಲ ಒಂದೇ ಐಡಿ, ಮತ್ತೆ ಕೆಲವೊಂದು ಮಲ್ಟಿಪಲ್ ಐಡಿಗಳು ಹೇಳ್ತಾರೆ, ಒಂದೇ ಐಡಿ ಸಾಕು ನೀವು ಅನ್ಲಿಮಿಟೆಡ್ ಇನ್ಕಮ್ ಮಾಡಕ್ಕೆ. ಅಂಡ್ ನೆಕ್ಸ್ಟ್ ಬಂದು 40% ಲೆವೆಲ್ ಇನ್ಕಮ್ ಬಂದು ಬೋನಸ್ ಇನ್ಕಮ್ ಮೈ ಫ್ರೆಂಡ್ಸ್, ಅದು ಕೂಡ ಹೇಳ್ತೀನಿ. ಇಲ್ಲಿ ಜಸ್ಟ್ ನೀವು ಸ್ಟ್ರಕ್ಚರ್ ನೋಡಬಹುದು. ಇಲ್ಲಿ ನೀವು 900 ಟ್ರಾನ್ ಇಂದ ಜಾಯ್ನ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ, ಒಂದು ಐಡಿ ರೆಫರಲ್ ಲಿಂಕ್ ಸಿಗುತ್ತೆ. ಆ ರೆಫರಲ್ ಥ್ರೂ ನೀವೇನ್ ಮಾಡ್ಬೇಕಂದ್ರೆ, ನಿಮ್ಗೆ ಯಾರು ಫ್ರೆಂಡ್ ಇದಾರೆ, ಎ ಫ್ರೆಂಡ್ ನ ಜಸ್ಟ್ 900 ಟ್ರಾನ್ ಮಾಡಿ ಫ್ರೆಂಡ್ಸ್. ಇವತ್ತಿನ ರೇಟ್ 900 ಹೇಳ್ಬೇಕಂದ್ರೆ ಆಲ್ಮೋಸ್ಟ್ 9 to 10 rupees ಇದೆ. ಹಾರ್ಡ್ಲಿ 9000 rupees ಆಗ್ಬಹುದು, 9 to 10,000 rupees. ಸೊ ಅದನ್ನ ತಗೊಂಡಾಗ ನಿಮ್ಗೆ ಏನಾಗುತ್ತೆ, ಈ ವರ್ತ್ ಆಫ್ ಎಜುಕೇಶನ್ ಏನಿದೆಲ್ಲ ಮೈ ಫ್ರೆಂಡ್ಸ್, ಇದು ನೀವು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಒಂದ್ 2 ಲಕ್ಷ ರೂಪಾಯಿ ಕೊಟ್ಟು ನಾನು ಎಜುಕೇಶನ್ ತಗೋತೀನಿ ಸರ್ ಕಲ್ಸಿ ಅಂದ್ರೆ ಕೂಡ ಯಾವ ಇನ್ಸ್ಟಿಟ್ಯೂಟ್ ಗಳು ಇಲ್ಲ ಮೈ ಫ್ರೆಂಡ್ಸ್ ಮಾರ್ಕೆಟ್ ಅಲ್ಲಿ. ಸೊ ಇದೊಂದು ಟ್ರಾನ್ಸ್ಕಾರ್ ಕಮ್ಯುನಿಟಿ ಏನಿದೆ, ಒಂದು ದೊಡ್ಡ ವಿಷನ್ ಇಟ್ಕೊಂಡು ವರ್ಕ್ ಮಾಡ್ತಿರುವಂತ ಕಮ್ಯುನಿಟಿ ಇದು. ಇದರಲ್ಲಿ ಯಾರು ಬರ್ತಾರೆ, ನಿಮ್ ಫ್ರೆಂಡ್ ಎ ಫ್ರೆಂಡ್ ನ ಇಂಟ್ರೊಡ್ಯೂಸ್ ಮಾಡಿದಾಗ ಆ ಇನ್ಕಮ್ ಬರೋದು ಯಾರಿಗೆ ಮೈ ಫ್ರೆಂಡ್ಸ್, ನಿಮ್ಗೆ ಮೈ ಫ್ರೆಂಡ್ಸ್. 100% ಇನ್ಕಮ್ ನಿಮ್ಗೆ ಬರುತ್ತೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ. ಯಾವ್ದು ಸಿಸ್ಟಮ್ ಅಲ್ಲಿ ಫಂಡ್ ಹೋಲ್ಡ್ ಆಗೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಸಪೋಸ್ ನೀವು ಬಿ ನ ರೆಫರ್ ಮಾಡಿದಾಗ ಬಿ ಕೂಡ 100% ಬಂದ್ಬಿಡುತ್ತೆ. ಅಂದ್ರೆ 100% ಎಷ್ಟು ಜನ ಬೇಕಾದ್ರೂ ಮಾಡಿ ಮೈ ಫ್ರೆಂಡ್ಸ್, ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಸೊ ಎಕ್ಸಾಂಪಲ್ ಆಗಿ ನೋಡಿ, ಇಲ್ಲಿ ಹೇಳ್ತಿದ್ದೀನಿ, ನಿಮ್ ಕಡೆಯಿಂದ ಒಂದು ಡೈರೆಕ್ಟ್ ಕೊಟ್ಟಿದ್ದೀರಾ 900 TRX, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಇನ್ಕಮ್ ತಗೊಳ್ಳಿ. ನಿಮ್ ಕಡೆಯಿಂದ ಏನಾದ್ರು 2 ಡೈರೆಕ್ಟ್ಸ್ ಮಾಡಿದಿರಾ 1800 ತಗೊಳ್ಳಿ. ನಿಮ್ ಕಡೆಯಿಂದ ಒಂದು 10 ಡೈರೆಕ್ಟ್ಸ್ ಮಾಡಿದಿರಾ ತಗೊಳ್ಳಿ. ಎಷ್ಟು ಬೇಕಷ್ಟು ಡೈರೆಕ್ಟ್ ಮಾಡ್ಕೊಳ್ಳಿ ಮೈ ಫ್ರೆಂಡ್ಸ್, ಯಾವುದೇ ಲಿಮಿಟ್ಸ್ ಇಲ್ಲ ಇಲ್ಲಿ. ಒಂದ್ ದಿನದಲ್ಲಿ ಮಾಡ್ಬೋದು, 1 ಗಂಟೆಯಲ್ಲಿ ಮಾಡ್ಬೋದು, ಎಷ್ಟು 1 ತಿಂಗಳಲ್ಲಿ ಮಾಡ್ಬೋದು, 1 ವರ್ಷದಲ್ಲಿ, ನಿಮ್ ಇಷ್ಟ ಮೈ ಫ್ರೆಂಡ್ಸ್. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯು. ನಿಮ್ ಕೆಪೇಬಲ್ ಎಷ್ಟಿದ್ರೆ ನೀವು ಎಷ್ಟು ಅರ್ನ್ ಮಾಡ್ಬೋದು ಅಷ್ಟು ಮಾಡ್ಬೋದು. ಈಗ ನಿಮ್ ಕಡೆಯಿಂದ ಜಾಸ್ತಿ ಡೈರೆಕ್ಟ್ಸ್ ಕೊಟ್ರೆ ಯಾವ ರೀತಿ ಫಿಲ್ ಆಗ್ತಾರೆ ಅಂತ ಕೂಡ ಸ್ಟ್ರಕ್ಚರ್ ಫಿಲ್ ಹೇಳ್ತಿದ್ದೀನಿ. ನಿಮ್ಮ ಐಡಿ ಯು ಬರುತ್ತೆ. ಇಲ್ಲಿ ನಿಮ್ ಕಡೆಯಿಂದ ಯಾವ ಪರ್ಸನ್ ರೆಫರ್ ಮಾಡ್ತಿದ್ರ, 1 ಪರ್ಸನ್ ಫಸ್ಟ್ ಪರ್ಸನ್ ರೆಫರ್ ಮಾಡ್ತಾರೆ, ಅವ್ರು ಲೆಫ್ಟ್ ಅಲ್ಲಿ ಪ್ಲೇಸ್ ಆಗ್ತಾರೆ. ಸೆಕೆಂಡ್ ಪರ್ಸನ್ ರೆಫರ್ ಆಗೋದು ರೈಟ್ ಅಲ್ಲಿ ಆಗ್ತಾರೆ. ಈಗ ಥರ್ಡ್ ಪರ್ಸನ್ ಎಲ್ಲಿ ಪ್ಲೇಸ್ ಆಗ್ತಾರೆ ಅಂದ್ರೆ ಆಟೋಮೆಟಿಕ್ ಆಗಿ ಮೈ ಫ್ರೆಂಡ್ಸ್ ಲೆಫ್ಟ್ ಅಲ್ಲಿ ಪ್ಲೇಸ್ ಆಗ್ತಾರೆ. ಅಂದ್ರೆ ಟಾಪ್ ಟು ಬಾಟಮ್, ಲೆಫ್ಟ್ ಟು ರೈಟ್ ಅಂತ ಹೇಳ್ತೀವಿ. 4, 5, 6 ಯಾವ ರೀತಿ ಫಿಲ್ ಆಗ್ತಾರೆ ನೋಡಿ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಲೆವೆಲ್ ಮೈ ಡಿಫರೆನ್ಸ್, ಫಸ್ಟ್ ಸೆಕೆಂಡ್ ಫಸ್ಟ್ ಲೆವೆಲ್ ಅಂಡ್ ಸೆಕೆಂಡ್ ಲೆವೆಲ್ ಬಂದು 2 to 4 ಆಗುತ್ತಾರೆ. ಅಂದ್ರೆ ಲೆಫ್ಟ್ ಇಂದ ರೈಟ್ ವರೆಗೆ 3, 4, 5, 6 ಫಿಲ್ ಆಗ್ತಾರೆ. ಆನಂತರ ನೆಕ್ಸ್ಟ್ ಥರ್ಡ್ ಲೆವೆಲ್ ಯಾವ ರೀತಿ ಫಿಲ್ ಆಗ್ತಾರೆ, ಮತ್ತೆ ಲೆಫ್ಟ್ ಇಂದ ಫಿಲ್ ಆಗ್ತಾರೆ. 7, 8, 9, 10, 11, 12, 13, 14. ಅಂದ್ರೆ ಇದು ಏನಂದ್ರೆ, ಇದೊಂದು ಅಡ್ವಾಂಟೇಜ್ ಬೈ ಡಿಫರೆನ್ಸ್. ನಿಮ್ ಕಡೆ ಯಾರೇ ಟೀಮ್ ಮೇಟ್ಸ್ ಬರಲಿ, ಬೈ ಡಿಫಾಲ್ಟ್ ಆಗಿ ಏನಾಗುತ್ತೆ, ಆಟೋ ಫಿಲ್ ಆಗ್ತಾ ಬರುತ್ತೆ. ಅಂದ್ರೆ ಪ್ರತಿಯೊಬ್ಬರಿಗೂ ಏನಾಗುತ್ತೆ, ಟೀಮ್ ಕೌಂಟ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಒಂದು 7 ಲೆವೆಲ್ ಸ್ಟ್ರಕ್ಚರ್ ಏನಿದೆಲ್ಲ ಪ್ರತಿಯೊಬ್ಬರಿಗೆ ಫಿಲ್ ಆಗುತ್ತೆ. ಒಂದು ಲೆವೆಲ್ ಇನ್ಕಮ್ ಗೆ ಪ್ರತಿಯೊಬ್ಬರಿಗೆ ಎಲಿಜಿಬಲ್ ಆಗ್ತಾರೆ ಮೈ ಫ್ರೆಂಡ್ಸ್. ಇಲ್ಲಿ ನೋಡಬಹುದು, ನೀವು 14 ಮೆಂಬರ್ಸ್ ನೀವೇ ಏನಾದ್ರು ಡೈರೆಕ್ಟ್ ಆಗಿ ಕೊಟ್ಟಿದ್ರೆ, ನಿಮ್ದು 900 into 14 ಮೆಂಬರ್ಸ್ ಅಂದ್ರೆ ನೀವು ಇನ್ಕಮ್ ನೋಡಿ ಮೈ ಫ್ರೆಂಡ್ಸ್ ಎಷ್ಟಾಗುತ್ತೆ, 12,600 TRX. ಪ್ರೆಸೆಂಟ್ ರೇಟ್ ನಾನು ಮಾತಾಡ್ತೀನಿ ಅಂದ್ರೆ ಆಲ್ಮೋಸ್ಟ್ 1 to 1.5 lakh rupees ಆಗುತ್ತೆ ಮೈ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಈಗ ಸೆಕೆಂಡ್ ಇನ್ಕಮ್ ಸೋರ್ಸ್ ಹೇಳ್ತಿದ್ದೀನಿ, 60% ಡೈರೆಕ್ಟ್ ಇನ್ಕಮ್ ಮೈ ಫ್ರೆಂಡ್ಸ್. ಈ 60% ಡೈರೆಕ್ಟ್ ಇನ್ಕಮ್ ಕೂಡ ಅನ್ಲಿಮಿಟೆಡ್ ಮೈ ಫ್ರೆಂಡ್ಸ್. ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದೀನಿ. ಓನ್ಲಿ 1 ಪರ್ಸನ್ ನೀವು ರೆಫರ್ ಮಾಡ್ತೀರಾ ಮೈ ಫ್ರೆಂಡ್ಸ್, ಓನ್ಲಿ 1 ಪರ್ಸನ್ ರೆಫರ್ ಮಾಡಿದ್ರ ಆ 1 ಪರ್ಸನ್ ನಿಮ್ಗೆ ಎಷ್ಟು ಇನ್ಕಮ್ ಕೊಡ್ತಾನಂದ್ರೆ ನೋಡಿ, ಇಲ್ಲಿ ಲಾಸ್ಟ್ ಗೆ ಇದೆ 1,12,800 TRX. ಯಾವ ರೀತಿ ಸರ್ ಇಷ್ಟು ಇನ್ಕಮ್, ದೊಡ್ಡ ಮಟ್ಟಿಗೆ ಇನ್ಕಮ್ ಕೊಡ್ತಾರಂದ್ರೆ ಓನ್ಲಿ ಬೈ ವರ್ಕಿಂಗ್ ಮೈ ಫ್ರೆಂಡ್ಸ್. ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಅಲ್ಲ, ಯಾವುದೇ ತರ ROI ಕಾನ್ಸೆಪ್ಟ್ ಅಲ್ಲ, ಇದು ಜಸ್ಟ್ ವರ್ಕಿಂಗ್ ಕಾನ್ಸೆಪ್ಟ್. ಇಲ್ಲಿ ನೋಡಿ, ಫಸ್ಟ್ ನಾನು ಹೇಳಿದ್ದು 900 TRX, ಇಲ್ಲಿ ಆರೆಂಜ್ ಕಲರ್ ಹಾಕಿದ್ರೆ 100% ಪ್ರೆಫರಲ್ ಇನ್ಕಮ್. ಅಂದ್ರೆ 900 TRX ನಿಮ್ಗೆ ಫಸ್ಟ್ ಸಿಕ್ಬಿಡ್ತು. ಆ ನಂತರ ನೀವು ಏನು ವರ್ಕ್ ಮಾಡಿದ್ರೋ ಗೊತ್ತಿಲ್ಲ ಮೈ ಫ್ರೆಂಡ್ಸ್, ನಮ್ಮ ಹತ್ರ ಟೋಟಲ್ ಆಗಿ 7 ಲೆವೆಲ್ ಗಳಿದೆ. ಈ 7 ಲೆವೆಲ್ ಗಳ ಅಪ್ಗ್ರೇಡ್ ಮಾಡಿದಾಗ್ಲೆಲ್ಲ ಏನಾಗುತ್ತೆ, ನಿಮ್ಗೆ 60% ಇನ್ಕಮ್ ಬರ್ತಾ ಇರುತ್ತೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಒಂದು ಸ್ಟ್ರಕ್ಚರ್ ಕೂಡ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ ಮೈ ಫ್ರೆಂಡ್ಸ್, ಇದು ಕಂಪ್ಲೀಟ್ ಓವರ್ ಆಲ್ ಸ್ಟ್ರಕ್ಚರ್ ಒಂದು ಸಮ್ಮರಿ ಅಂತ ಹೇಳ್ಬೋದು. ಈ ಸಮ್ಮರಿ ಚಾರ್ಟ್ ಜಸ್ಟ್ ನಾನು ಎಕ್ಸಾಂಪಲ್ ಆಗಿ ಹೇಳ್ತಾ ಇದೀನಿ ನೋಡಿ ನಿಮ್ಗೆ. ನೀವು 900 ಟ್ರಾನ್ ಜಾಯ್ನ್ ಆಗ್ತೀರಾ ಮೈ ಫ್ರೆಂಡ್ಸ್, ನಿಮ್ ಕಡೆಯಿಂದ 900 ಟ್ರಾನ್ ಇಂದ ಒಂದು ಇಬ್ಬರನ್ನ ಜಸ್ಟ್ ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ, ಒಂದು 2 ಮೆಂಬರ್ನ ರೆಫರ್ ಮಾಡ್ತಿದ್ರ. ಆ ಇಬ್ಬರು ರೆಫರ್ ಮಾಡಿದಾಗ ನಿಮ್ಗೆ ಎಷ್ಟಾಗ್ತದೆ, 1800 ಸಿಗ್ತಾ ಇದೆ ಟ್ರಾನ್ಸ್. ಆ 1800 ನೀವೇನ್ ಮಾಡ್ತೀರಾ, 600 ಟ್ರಾನ್ ಪ್ರಾಫಿಟ್ ಆಗಿ ಪಾಕೆಟ್ ಅಲ್ಲಿ ಇಟ್ಕೊಂಡು 1200 ಇಂದ ಏನ್ ಮಾಡ್ತೀರಾ, ಅಪ್ಗ್ರೇಡ್ ಮಾಡ್ತಿದ್ರಾ. ಅಂದ್ರೆ ಸೆಕೆಂಡ್ ಲೆವೆಲ್ ಗೆ ಹೋಗ್ತಾ ಇದ್ರ. ಅಂದ್ರೆ ಯಾಕೆ ಹೋಗ್ತಾ ಇದ್ರೆ ಸೆಕೆಂಡ್ ಲೆವೆಲ್, ಯಾಕೆ ಫಸ್ಟ್ ಲೆವೆಲ್ ಬಂದು 900 ಟ್ರಾನ್, ಸೆಕೆಂಡ್ ಲೆವೆಲ್ ಬಂದು 1200. ಸೊ ಟೋಟಲ್ ಆಗಿ ಇಲ್ಲಿ 7 ಲೆವೆಲ್ ಅಂದ್ರೆ 1 lakh TRX ವರ್ಗ ಇರುತ್ತೆ. ಅಂದ್ರೆ ಈ ಸೆಕೆಂಡ್ ಲೆವೆಲ್ ಅಪ್ಗ್ರೇಡ್ ಮಾಡೋದು ಮೈ ಡಿಯರ್ ಫ್ರೆಂಡ್ಸ್, ಒಂದು ಬೋನಸ್ ಅಂತ ಇನ್ಕಮ್ ಇದೆ ನೋಡಿ ಇಲ್ಲಿ, 67,88,488 ಟ್ರಾನ್. ಅಂದ್ರೆ ಇದೊಂದು ಬೋನಸ್ ಇನ್ಕಮ್ ನಿಮ್ಗೆ ಸಿಗೋದು ಎಲಿಜಿಬಲ್. ಇದಕ್ಕೆ ನೀವು ಅಪ್ಗ್ರೇಡ್ ಮಾಡೋದು 1200. ಬಂದಿರೋ ಇನ್ಕಮ್ ಅಲ್ಲಿ ಪಾರ್ಟ್ ಇನ್ಕಮ್ 600 ಟ್ರಾನ್ ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಆಲ್ಮೋಸ್ಟ್ 6,000 rupees ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಬಂದಿರೋ ಇನ್ಕಮ್ ಅಲ್ಲಿ ಅಪ್ಗ್ರೇಡ್ ಮಾಡ್ತಾ ಇರ್ತಾರೆ ನಿಮ್ ಫ್ರೆಂಡ್ಸ್ ಗಳು. ಇಲ್ಲಿ ನೋಡಬಹುದು ನೀವು ಎಷ್ಟು ಇನ್ಕಮ್ ಇರುತ್ತೆ ನಿಮ್ಗೆ. ಡೈರೆಕ್ಟ್ ಸ್ಪಾನ್ಸರ್, ಒಂದು ಡೈರೆಕ್ಟ್ ಸ್ಪಾನ್ಸರ್ ಇಂದ ಆಲ್ಮೋಸ್ಟ್ ಆಲ್ 1,12,000 TRX ಮೈ ಡಿಯರ್ ಫ್ರೆಂಡ್ಸ್. 1 lakh ರಫ್ಲಿ ಹಿಡಿದ್ರು ಕೂಡ ನೀವು ಒಂದು 10 ಜನ ರೆಫರ್ ಮಾಡಿದ್ರೆ 10 ಲಕ್ಷ ಸಪರೇಟ್ ಟ್ರಾನ್ ಮೈ ಡಿಯರ್ ಫ್ರೆಂಡ್ಸ್. 10 ಲಕ್ಷ ಇವತ್ತು ಇಂಡಿಯನ್ ರುಪೀಸ್ ಅಲ್ಲಿ ನಾನು ಕನ್ವರ್ಟ್ ಮಾಡಿದ್ರೆ ಟ್ರಾನ್ ನ ಆಲ್ಮೋಸ್ಟ್ 1 ಕೋಟಿ, 1.5 ಕೋಟಿ ರೂಪಾಯಿ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಇದು ಬಂದು ಇದ್ರ ಪೊಟೆನ್ಶಿಯಲ್ ಮೈ ಡಿಯರ್ ಫ್ರೆಂಡ್ಸ್. ಇದ್ರಲ್ಲೂ ಡೈರೆಕ್ಟ್ ರೆಫರಲ್ ಅನ್ಲಿಮಿಟೆಡ್ ಇದೆ ಅಂಡ್ ಡೈರೆಕ್ಟ್ ಸ್ಪಾನ್ಸರ್ ಅಲ್ಲೂ ಅನ್ಲಿಮಿಟೆಡ್ ಇದೆ. ಅಂಡ್ ನೆಕ್ಸ್ಟ್ ಬಂದು ಮೈ ಡಿಯರ್ ಫ್ರೆಂಡ್ಸ್, ಇದ್ರ ಲೆವೆಲ್ ಇನ್ಕಮ್ ಅಂತ, ಇದೊಂದು ಬೋನಸ್ ಇನ್ಕಮ್ ಮೈ ಡಿಯರ್ ಫ್ರೆಂಡ್ಸ್.
ನಾನು ಏನ್ ಮಾತಾಡ್ತೀನಿ ಜಸ್ಟ್ ಇದು 3 ಚಾರ್ಟ್ ಗಳು ಮಾಡಿದ್ರೆ ಈ 3 ಚಾರ್ಟ್ ಗಳನ್ನ ನೋಡ್ಕೊಳ್ಳಿ. ಇದೊಂದು ಫಸ್ಟ್ ಒಂದು ಚಾರ್ಟ್ ಆಫ್ ಇನ್ಕಮ್, ಇದು ಒಂದು ಜಸ್ಟ್ ಹಾರ್ಡ್ಲಿ 1 ಮಿನಿಟ್ ಎಕ್ಸ್ಪ್ಲೇನ್ ಮಾಡೋದು ತಗೋಬಹುದು ನಿಮ್ಗೆ ತಗೊಳಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಇನ್ಕಮ್ ಅದು 60% ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಅಂಡ್ ಥರ್ಡ್ ಬಂದು ಮೈ ಫ್ರೆಂಡ್ಸ್ 40% ಲೆವೆಲ್ ಇನ್ಕಮ್. ಯಾರೇ ಫ್ರೆಂಡ್ಸ್ ಬರ್ತಾರೆ ನಿಮ್ಗೆ ಫ್ರೆಂಡ್ಸ್ ಗಳು ಇಲ್ಲಿ ಜಸ್ಟ್ ಅವ್ರಿಗೆ ಹೇಳಿ ಮೈ ಫ್ರೆಂಡ್ಸ್ ನಿಮ್ಮ ಕಡೆಯಿಂದ ಏನ್ ಫಸ್ಟ್ 2 ಮೆಂಬರ್ಸ್ ಅಪ್ಗ್ರೇಡ್ ಮಾಡ್ತಾರೆ 1200 1800 ಅದರಿಂದ ಏನಾಗುತ್ತೆ 60% ಡೈರೆಕ್ಟ್ ಇನ್ಕಮ್ ಹೋಗುತ್ತೆ ನಿಮಗೆ. ನಿಮ್ದಾಗಿದ್ರೆ ನಿಮ್ಗೆ ಬಂದ್ಬಿಡುತ್ತೆ ಲೆವೆಲ್ ಇನ್ಕಮ್ ನಿಮ್ಗೆ ಬರಲ್ಲ ಫಸ್ಟ್ ಲೆವೆಲ್ ಅಲ್ಲಿ, ಯಾಕೆಂದ್ರೆ ನಿಮ್ದು ಜಸ್ಟ್ ಫಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ. ಸೊ ಆಲ್ರೆಡಿ ಅವ್ರು ಫಸ್ಟ್ ಲೆವೆಲ್ ಇರೋದ್ರಿಂದ ಫಸ್ಟ್ ಲೆವೆಲ್ ನಿಮ್ 900 ಟ್ರಾನ್ ನಿಮ್ ಡೈರೆಕ್ಟ್ ರೆಫರ್ ಮಾಡಿದ್ರೆ 900 ಟ್ರಾನ್ ಬಂದ್ಬಿಡುತ್ತೆ 100%. ಸೊ ಇಲ್ಲಿ ಸೆಕೆಂಡ್ ಲೆವೆಲ್ ಅಲ್ಲಿ ನಿಮ್ಮ ಹತ್ರ ಎಷ್ಟು 4 ಜನ ಆಗಿರ್ತಾರೆ, 4 ಜನ ಆಗಿರ್ತಾರೆ. ಇಲ್ಲಿ ಜಸ್ಟ್ ಸ್ಟ್ರಕ್ಚರ್ ತೋರಿಸ್ತಾ ಇದೆ ನೋಡಿ. ನಿಮ್ಮಿಂದ ನೀವು ಇಲ್ಲಿದ್ರೆ ಯು ಐ ಡಿ ನಿಮ್ಮದಿದೆ, ನಿಮ್ ನಂತರ ಏನಿದೆ ಫಸ್ಟ್ ಎ ಅಂಡ್ ಬಿ ಬಂದಿರ್ತಾರೆ. ಇವ್ರು ನಿಮ್ದೇ ರೆಫರಲ್ ಆಗಿದ್ರೆ ನಿಮ್ಗೆ ಬಂದ್ಬಿಡುತ್ತೆ 900 ಎ ಇಂದ 900 ಬಿ ಇಂದ ಬಂದಿರುತ್ತೆ. ಸೊ ಅದರಿಂದ ನೀವು 1200 ನ ಅಪ್ಗ್ರೇಡ್ ಮಾಡಿದ್ದೆ ಆಗಿದ್ರೆ ನೆಕ್ಸ್ಟ್ A1 A2 B1 B2 ಅದು ಮೇ ಬಿ ಎ ಅಂಡ್ ಬಿ ಇಂದ ಆಗಿರ್ಬೋದು ಅಥವಾ ಆಟೋ ಸ್ಪಿಲ್ ಆಗಿ ಬಂದಿರೋದಾಗಿರ್ಬೋದು, ಯಾರೇ ಆಗಿರ್ಲಿ ಮೈ ಡಿಯರ್ ಫ್ರೆಂಡ್ಸ್ ಅದು ನಮ್ಗೆ ಬೇಕಾಗಿಲ್ಲ. ಇಲ್ಲಿ ಜಸ್ಟ್ A1 A2 B1 B2 ಅಪ್ಗ್ರೇಡ್ ಮಾಡಿದ್ದೆ ಆಗಿದೆ. ಜಸ್ಟ್ 4 ಮೆಂಬರ್ಸ್ ಇದು ಅಪ್ಗ್ರೇಡ್ ಮಾಡಿದ್ದಾರೆ 4800 ಟರ್ನ್ ಓವರ್ ಟೋಟಲ್ ಬಿಸ್ನೆಸ್ ಹೇಳ್ತಾ ಇದೀನಿ. ಅದರಲ್ಲಿ 40% ಅಂದ್ರೆ ಬೈ ಡಿಫಾಲ್ಟ್ ನಿಮ್ಗೆ ಎಷ್ಟಾಗುತ್ತೆ 1920 ಟ್ರಾನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಆ ನಂತರ ದಿನಗಳಲ್ಲಿ ಮತ್ತೇನಾಗ್ತಾರೆ 4 ಆದ್ಮೇಲೆ ನೆಕ್ಸ್ಟ್ 8 ಮೆಂಬರ್ಸ್ ಬರ್ತಾರೆ. 8 ಮೆಂಬರ್ಸ್ ನಾಳೆ ದಿನ 2800 ಇಂದ ಅಪ್ಗ್ರೇಡ್ ಮಾಡಿದ್ರೆ ಅಲ್ಲಿ ಟೋಟಲ್ ಆಗಿ ಎಷ್ಟು ಟರ್ನ್ ಓವರ್ ಆಗುತ್ತೆ 22,400. ನಿಮ್ಗೆ 40% ಬರುತ್ತೆ. 60% ಅಂತೂ ಬೈ ಡಿಫಾಲ್ಟ್ ಯಾರಿಗೆ ಹೋಗುತ್ತೆ, ಯಾರು ಡೈರೆಕ್ಟ್ ಅಪ್ಲೈನ್ ಇದಾರೆ ಅಂದ್ರೆ ಇಲ್ಲಿ A1 A2 B1 B2 ಇದಾರೆ ಅನ್ಕೊಳ್ಳಿ, ಅವರ ಡೈರೆಕ್ಟ್ ಅಪ್ಲೈನ್ ಯಾರಿದ್ದಾರೆ ಅಂದ್ರೆ ಯಾರು ಸ್ಪಾನ್ಸರ್ ಮಾಡಿದ್ರು ಅವ್ರಿಗೆ ಬೈ ಡಿಫಾಲ್ಟ್ ಫಿಕ್ಸ್ಡ್ ಇನ್ಕಮ್ ಹೋಗುತ್ತೆ. ಇಲ್ಲಿ ಪ್ರೀವಿಯಸ್ ನಾನು ಹೇಳಿದೆ ನಿಮ್ಗೆ 60% ಡೈರೆಕ್ಟ್ ಇನ್ಕಮ್ ಯಾರಿಗೆ ಹೋಗುತ್ತೆ, ಯಾರು ರೆಫರ್ ಮಾಡಿದ್ರೆ ಅವ್ರಿಗೆ ಹೋಗುತ್ತೆ. ಈ ಲೆವೆಲ್ ಇನ್ಕಮ್ ಹೆಂಗಿರುತ್ತೆ ಅಂದ್ರೆ ಬೈ ಡಿಫಾಲ್ಟ್ ಲೆವೆಲ್ ಅಲ್ಲಿ ಇದ್ರೆ ಸಾಕು. ಈಗ ಸಪೋಸ್ ಎಕ್ಸಾಂಪಲ್ ನಿಮ್ಮ ಫಸ್ಟ್ ಲೆವೆಲ್ ನಿಮ್ ಸೆಕೆಂಡ್ ಲೆವೆಲ್ ಅಲ್ಲಿ 4 ಮೆಂಬರ್ಸ್ ಇದಾರಾ, ಅವರಿಂದ ನಿಮ್ಗೆ 40%. ಅದೇ ಥರ್ಡ್ ಲೆವೆಲ್ ಇದಾರಾ, ಥರ್ಡ್ ಲೆವೆಲ್ 2800 40%. ಅದೇ ನಿಮ್ದು ಏನಾದ್ರು ಫೋರ್ತ್ ಲೆವೆಲ್ ಇದಾರಾ 16 ಮೆಂಬರ್ಸ್ ಇರ್ತಾರೆ, ಅವ್ರ 16 ಮೆಂಬರ್ 9000 ಅಪ್ಗ್ರೇಡ್ ಮಾಡಿದ್ರೆ 57,400. ಟೋಟಲ್ ಆಗಿ ನೋಡಿ ಮೈ ಡಿಯರ್ ಫ್ರೆಂಡ್ಸ್ ಇಲ್ಲಿ ಲೆವೆಲ್ ಇನ್ಕಮ್ ನೋಡಿ 67,88,480 ಟ್ರಾನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಈಗ ನಾನು ಸ್ಟ್ರಕ್ಚರ್ ಅಲ್ಲಿ ಕೂಡ ನಿಮ್ಗೆ ಹೇಳ್ತೀನಿ, ಇದು ನಿಮ್ಗೆ ಅರ್ಥ ಆಗಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಸ್ಟ್ರಕ್ಚರ್ ನೋಡಿ ಮೈ ಡಿಯರ್ ಫ್ರೆಂಡ್ಸ್ ನಿಮ್ಮ ಕಡೆಯಿಂದ ಓಕೆ ಇಬ್ಬರು ಬಂದಿದ್ದಾರೆ, ಅವ್ರ ನಂತರ ಮತ್ತೆ ಇಬ್ಬರು ಬಂದಿದ್ದಾರೆ 4 ಜನ A1 A2 B1 B2. ಸೊ ಈ 4 ಜನ ಅಪ್ಗ್ರೇಡ್ ಮಾಡಿದ್ದೆ ಆದ್ರೆ ನಿಮ್ಗೆ ಎಷ್ಟು ಬರ್ತಾ ಇದೆ ಇನ್ಕಮ್ ಆಲ್ಮೋಸ್ಟ್ 1000. ಇಲ್ಲಿ ನೋಡಿ ಕ್ಯಾಲ್ಕುಲೇಟ್ ಎಲ್ಲ ಮಾಡಿದ್ದೆ ಆಲ್ರೆಡಿ. ಸೊ 40% ಇನ್ಕಮ್. ನೆಕ್ಸ್ಟ್ ನೋಡಿ ಇದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು 2800 ಲೆವೆಲ್ ಮೈ ಡಿಯರ್ ಫ್ರೆಂಡ್ಸ್. ಈ 2800 ಅಲ್ಲಿ ನಿಮ್ದು ಟೀಮ್ ಎಷ್ಟಾಗ್ತಾರೆ ಅಲ್ಲಿ ನೋಡಿ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಥರ್ಡ್ ಲೆವೆಲ್ 2800 40% ಅಂದ್ರೆ ಆಲ್ಮೋಸ್ಟ್ 8500 ಟ್ರಾನ್ಸ್ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ನೀವು ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 85,000 to 90,000 ರುಪೀಸ್ ಆಗುತ್ತೆ ಪ್ರೆಸೆಂಟ್ ರೇಟ್ ಅಲ್ಲಿ ಮಾತಾಡ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಇನ್ನ ಮುಂದೆ ಬರುವಂತ ದಿನಗಳಲ್ಲಿ ಟ್ರಾನ್ ರೇಟ್ ತುಂಬಾ ದೊಡ್ಡ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ನೀವು ಇಲ್ಲಿವರೆಗೆ ಏನ್ 2800 ನೋಡಿದಿರಲ್ಲ ಇದು ಜಸ್ಟ್ ಫೌಂಡೇಶನ್ ಲೆವೆಲ್ ಮೈ ಡಿಯರ್ ಫ್ರೆಂಡ್ಸ್. ನೀವು ಆಗ್ತೀರಾ, ನಿಮ್ಮಿಂದ ಎ ಅಂಡ್ ಬಿ ಇಬ್ಬರು ಬರ್ತಾರೆ, ಆನಂತರ 4 8 ಇದು ಏನು 15 ಜನ ಟೀಮ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಇದು ಬಂದ್ಬಿಟ್ಟು 15 ಅಲ್ಲ ಅದು 13 ಜನ ಇರುವಂತ ಟೀಮ್ ಏನಿದೆಲ್ಲ ಈ 13 ಜನ ಟೀಮ್ ಬಂದು ಒಂದು ಫೌಂಡೇಶನ್ ಲೆವೆಲ್ ಮೈ ಡಿಯರ್ ಫ್ರೆಂಡ್ಸ್. ಈ ನಂತರ ಇನ್ಕಮ್ ನೋಡಿ ನಿಮ್ದು ಇನ್ಕಮ್ ಯಾವ ರೀತಿ ಎಕ್ಸ್ಪೋನೆನ್ಷಿಯಲ್ ಆಗುತ್ತೆ ಅಂತ. ಇಲ್ಲಿ ನೀವು ಜಸ್ಟ್ ನಿಮ್ಮ 9000 ಲೆವೆಲ್ ನ ಅಪ್ಗ್ರೇಡ್ ಮಾಡಿದ್ರೆ ಸಾಕು, ಫೋರ್ತ್ ಲೆವೆಲ್ ಏನಿದೆಲ್ಲ ಈ ಫೋರ್ತ್ ಲೆವೆಲ್ ಇನ್ಕಮ್ ಎಲಿಜಿಬಲ್ ಆಗ್ತೀರಾ. ಈ ಫೋರ್ತ್ ಲೆವೆಲ್ ಇನ್ಕಮ್ ನೋಡಿ ಮೈ ಡಿಯರ್ ಫ್ರೆಂಡ್ಸ್ 54,720 ಟ್ರಾನ್ಸ್. ಈ 54,720 ಟ್ರಾನ್ ಅಂದ್ರೆ ಆಲ್ಮೋಸ್ಟ್ ಇವತ್ತಿನ ಲೆಕ್ಕದಲ್ಲಿ ಆಲ್ಮೋಸ್ಟ್ 5.5 to 6 lakh rupees ಮೈ ಡಿಯರ್ ಫ್ರೆಂಡ್ಸ್. ಜಸ್ಟ್ ಎಷ್ಟು ಜನ ಆಗ್ತಿದ್ರೆ ಆಲ್ಮೋಸ್ಟ್ ಒಂದು 30 ಮೆಂಬರ್ಸ್ ಬರ್ತಾರೆ ನಿಮ್ ಟೀಮ್ ಅಲ್ಲಿ ಅಷ್ಟೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಮೈ ಡಿಯರ್ ಫ್ರೆಂಡ್ಸ್ ಫಿಫ್ತ್ ಲೆವೆಲ್ ಇದೆ. ಈ ಫಿಫ್ತ್ ಲೆವೆಲ್ ಅಲ್ಲಿ ನಿಮ್ಮ ಲೆವೆಲ್ ಅಪ್ಗ್ರೇಡ್ ಆಗುತ್ತೆ 25,000 ಇಂದ. ಆನಂತರ ಟೀಮೇಟ್ಸ್ ಎಷ್ಟು ಬರ್ತಾರೆ ನಿಮ್ಮ ಹತ್ರ ಅಂದ್ರೆ 32 ಟೀಮೇಟ್ಸ್ ಬರ್ತಾರೆ. ನಿಮ್ ಇನ್ಕಮ್ ಎಷ್ಟಾಗುತ್ತೆ 3,04,000 ಟ್ರಾನ್. 3,04,000 ಟ್ರಾನ್ ಇಂಡಿಯನ್ ರುಪೀಸ್ ಅಲ್ಲಿ ಮಾತಾಡಿದ್ರೆ ಆಲ್ಮೋಸ್ಟ್ 30 lakh to 35 lakh rupees ಮೈ ಡಿಯರ್ ಫ್ರೆಂಡ್ಸ್. 30 to 35 lakhs ನಿಮ್ಗೆ ಜಸ್ಟ್ ಏನೋ ಫಿಫ್ತ್ ಲೆವೆಲ್ ಸಿಗ್ತಾ ಇದೆ. ಅದೇ ರೀತಿ ನೆಕ್ಸ್ಟ್ ನೋಡಿ ಮೈ ಡಿಯರ್ ಫ್ರೆಂಡ್ಸ್ ಸಿಕ್ಸ್ತ್ ಲೆವೆಲ್ ಇದೆ. ಸಿಕ್ಸ್ತ್ ಲೆವೆಲ್ ನೀವು ಅಪ್ಗ್ರೇಡ್ ಮಾಡೋದು 50,000 ಟ್ರಾನ್ ಇಂದ. ಆ 50,000 ಟ್ರಾನ್ ಇಂದ ಅಪ್ಗ್ರೇಡ್ ಮಾಡಿದಾಗ 64 ಮೆಂಬರ್ಸ್ ಬರ್ತಾರೆ. 64 ಮೆಂಬರ್ಸ್ 40% ಅಂದ್ರೆ ನೀವು ಯೋಚನೆ ಮಾಡಿ 50,000 40% ಅಂದ್ರೆ 12,16,000 ಟ್ರಾನ್ ಆಗುತ್ತೆ. 12,16,000 ಟ್ರಾನ್ ಅಂದ್ರೆ 1,20 lakh rupees ಇಂಡಿಯನ್ ರುಪೀಸ್ ಅಲ್ಲಿ. ಅದೇ ನೀವು ಮುಂದೆ ಬರುವಂತ ದಿನಗಳಲ್ಲಿ ನೋಡಿದ್ರೆ ಮೈ ಡಿಯರ್ ಫ್ರೆಂಡ್ಸ್ ಆಲ್ಮೋಸ್ಟ್ ಡಬಲ್ ಟ್ರಿಪಲ್ ಆಗುವಂತ ಎಲ್ಲ ಚಾನ್ಸಸ್ ಗಳಿದೆ. ನೆಕ್ಸ್ಟ್ ಬಂದು ಮೈ ಡಿಯರ್ ಫ್ರೆಂಡ್ಸ್ ಲಾಸ್ಟ್ ಲೆವೆಲ್, ಇದೊಂದು ನಮ್ಮ ಡ್ರೀಮ್ ಲೆವೆಲ್ ಮೈ ಡಿಯರ್ ಫ್ರೆಂಡ್ಸ್. ಇದಕ್ಕೆ ಪ್ರತಿಯೊಬ್ಬರನ್ನ ವರ್ಕ್ ಮಾಡ್ತಿರೋದು ಈ ಡ್ರೀಮ್ ಲೆವೆಲ್ ಅಲ್ಲಿ. ನೀವು ನೋಡಬಹುದು 7th ಲೆವೆಲ್ ನಾನು ಅಪ್ಗ್ರೇಡ್ ಮಾಡೋದು 1 lakh ಟ್ರಾನ್ ಇಂದ. ಅಲ್ಲಿ ಎಷ್ಟು ಜನ ಬರ್ತಾರೆ ಟೋಟಲ್ ಆಗಿ 128 ಮೆಂಬರ್ಸ್ ಬರ್ತಾರೆ. 128 ಮೆಂಬರ್ಸ್ ಇಂದ ನಂಗೆ 40% ಅಂದ್ರೆ 48,64,000 ಟ್ರಾನ್ ಆಗುತ್ತೆ. ನನಗೆ ಇದು ಇಂಡಿಯನ್ ರುಪೀಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಲ್ಮೋಸ್ಟ್ 5 to 6 crore rupees ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಇದು ಜಸ್ಟ್ ನಾನು ಇವತ್ತಿನ ಪ್ರೆಸೆಂಟ್ ರೇಟ್ ಮಾತಾಡ್ತೀನಿ. ಬರೋ ದಿನಗಳಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಟ್ರಾನ್ಗೆ ಒಂದು ದೊಡ್ಡ ಡಿಮಾಂಡ್ ಕ್ರಿಯೇಟ್ ಆಗ್ತಿದೆ, ತುಂಬಾ ದೊಡ್ಡ ಮಟ್ಟಕ್ಕೆ ಕ್ರಿಯೇಟ್ ಆಗ್ತಿದೆ. ಸೊ ಇಲ್ಲಿ ಬರುವಂತ ಪ್ರತಿಯೊಬ್ಬರಿಗೆ ಯಾರೆಲ್ಲ ಹಳೆಬ್ರು ಇದ್ದಾರೆ ಹೊಸಬ್ರು ಇದ್ದಾರೆ ನಾನು ಹೇಳೋದು ಇಷ್ಟೇ ಸಿಂಪಲ್ ಆಗಿ ಮೈ ಡಿಯರ್ ಫ್ರೆಂಡ್ಸ್.
ಫಸ್ಟ್ ಇನ್ನು 900 ಟ್ರಾನ್ ಏನಿದೆಲ್ಲ ಜಸ್ಟ್ ಇದೊಂದು ಎಂಟ್ರೆನ್ಸ್ ಬೆನಿಫಿಟ್ಸ್ ಗಳು ನಿಮ್ಗೆ ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್ ಬಂದು ನಮ್ಮ ಹತ್ರ ಇರೋದೇ 3 ಇನ್ಕಮ್ ಫ್ರೆಂಡ್ಸ್, ಮಲ್ಟಿಪಲ್ ಯಾವುದೇ ಹೇಳಿದೆ. ಈ 3 ಇನ್ಕಮ್ ಅಲ್ಲಿ ಫಸ್ಟ್ ಅಂತ ನಿಮ್ಗೆ ಕ್ಲಿಯರ್ ಆಗಿದೆ. ಎಷ್ಟು ಜನ ರೆಫರ್ ಮಾಡ್ತಾರೋ ಅಷ್ಟು ಜನ 900 ಟ್ರಾನ್ ನಿಮಗೆ ಬರುತ್ತೆ. ಬೇರೆ ಯಾರೊಬ್ರು ಹೋಗಲ್ಲ, ಒಂದು ಟ್ರಾನ್ ಕೂಡ ಡಿಡಕ್ಟ್ ಆಗಲ್ಲ, ಕಂಪ್ಲೀಟ್ ಟ್ರಾನ್ ಬರುತ್ತೆ. ಅಂಡ್ ಸೆಕೆಂಡ್ ಇನ್ಕಮ್ ಬಂದ್ಬಿಟ್ಟು ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್. ಈ ಡೈರೆಕ್ಟ್ ಸ್ಪಾನ್ಸರ್ ಯಾರಿಗೆ ರೆಫರ್ ಮಾಡಿರ್ತಾರೋ ಆ ಪರ್ಸನ್ ನೆಕ್ಸ್ಟ್ ಲೆವೆಲ್ ಗಳನ್ನ ಯಾವ್ದು ಲೆವೆಲ್ ಗಳು ಕೂಡ ನಾವು ಕೈಯಿಂದ ಹಾಕಿ ಅಪ್ಗ್ರೇಡ್ ಮಾಡಲ್ಲ ಮೇಡ್ರಿ ಫ್ರೆಂಡ್ಸ್. ಪ್ರತಿಯೊಂದು ಅಪ್ಗ್ರೇಡ್ ಮಾಡೋದು ಇನ್ಕಮ್ ಜನರೇಟ್ ಮಾಡಿ ಮೇಡ್ರಿ ಫ್ರೆಂಡ್ಸ್. ಆ ಇನ್ಕಮ್ ಜನರೇಟ್ ಮಾಡಿ ಅಪ್ಗ್ರೇಡ್ ಮಾಡಿರುವಂತ ಒಬ್ಬ ಪರ್ಸನ್ ಏನಿಲ್ಲ ಅಂದ್ರೆ 1,12,000 ಟ್ರಾನ್ ಕೊಡ್ತಾ ಇದ್ದಾರೆ ಅಂದ್ರೆ ಆ ಒಬ್ಬ ಪರ್ಸನ್ ನಿಮ್ಗೆ ಆಲ್ಮೋಸ್ಟ್ 10 ರಿಂದ 12 ಲಕ್ಷ ರೂಪಾಯಿ ಕೊಡ್ತೀನಿ ಒನ್ ಪರ್ಸನ್, ಒನ್ ಡೈರೆಕ್ಟ್. ಸೊ ಇದೊಂದು ದೊಡ್ಡ ಮಟ್ಟಿಗೆ ಇರೋದು. ಅಂಡ್ ಲೆವೆಲ್ ಇನ್ಕಮ್ ನೋಡಿ ಮಾಡಿ ಫ್ರೆಂಡ್ಸ್, ಇದಂತೂ ಬೋನಸ್ ಮಾಡಿ ಫ್ರೆಂಡ್ಸ್. ನಿಮ್ ಟೀಮ್ ಅಲ್ಲಿ ಯಾರೇ ಬರ್ಲಿ, ಯಾರೆಲ್ಲ ಇವತ್ತು ನಾನು ಹೊಸೊಬ್ರು ಫಸ್ಟ್ ಟೈಮ್ ಕೇಳ್ತಾ ಇದ್ರೆ ಆಲ್ರೆಡಿ ಇದುವರೆಗೆ ಕೇಳಿದ್ರ, ಆದಷ್ಟು ಬೇಗ ನಿಮ್ದು ಏನ್ ಮಾಡಿ ಒಂದು ಐಡಿನ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ ಮೇಡ್ರಿ ಫ್ರೆಂಡ್ಸ್. ಬೈ ಡಿಫಾಲ್ಟ್ ಆಗಿ ಹೇಳ್ತಿದ್ದೀನಿ, ಆಟೋ ಸ್ಪಿಲ್ ಆಗಿ ಬರುತ್ತೆ. ಯಾಕಂದ್ರೆ ನನ್ನ ಕಡೆಯಿಂದ ಸುಮಾರು ಜನಗಳು ಆಲ್ರೆಡಿ ಲಾಗಿನ್ಸ್ ಹೋಗಿದೆ, ಸುಮಾರು ಜನ ಆಟೋ ಫಿಲ್ ಆಗಿ ಇವತ್ತು ಲೆವೆಲ್ ಇನ್ಕಮ್ ನ ತಗೊಂಡಿದ್ದಾರೆ ಮೇಡ್ರಿ ಫ್ರೆಂಡ್ಸ್. ಆಲ್ಮೋಸ್ಟ್ 10,000, 15,000, 20,000 ಟ್ರಾನ್ ನ ಲೆವೆಲ್ ಇನ್ಕಮ್ ಅಲ್ಲಿ ತಗೊಂಡಿದ್ದಾರೆ. ಏನು ಮಾಡಿಲ್ಲ ಮೇಡ್ರಿ ಫ್ರೆಂಡ್ಸ್, ಬರೀ ಅವ್ರ ಲೆವೆಲ್ ನ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಇನ್ಕಮ್ ಮಾಡ್ಬಿಟ್ಟು ಅಪ್ಗ್ರೇಡ್ ಮಾಡಿದ್ದಾರೆ, ಬೈ ಡಿಫಾಲ್ಟ್ ಆಗಿ ಬೋನಸ್ ಆಗಿ ಇನ್ಕಮ್ ತಗೋತಾ ಇದ್ದಾರೆ. ಸೊ ಎಲ್ರಿಗೂ ಒಂದು ದೊಡ್ಡ ಮಟ್ಟಿಗೆ ಈ ದೊಡ್ಡ ಮಟ್ಟಿಗೆ ಪ್ಲಾನ್ ಇದೆ. ಒಂದು ದೊಡ್ಡ ಮಟ್ಟಿಗೆ ಯುಟಿಲೈಸ್ ಮಾಡ್ಕೊಳ್ಳೋದು ನಮ್ ಕೈಲಿದೆ ಮೇಡಮ್ ಫ್ರೆಂಡ್ಸ್. ಯಾರೆಲ್ಲ ಹೊಸಬ್ರು ಬಂದಿದ್ದೀರಾ, ನಾನು ಹೇಳೋ ಒಂದು 100% ಅಲ್ಲಿ ನಿಮ್ಗೊಂದು ಹಾರ್ಡ್ಲಿ ಒಂದು 5 to 10%, 20% ಅಷ್ಟೇ ಅರ್ಥ ಆಗಿರ್ಬೋದು. ನಿಮ್ಗೆ ಯಾರು ಇನ್ವೈಟ್ ಮಾಡಿದಾರೆ ಈ ಇನ್ವಿಟೇಷನ್ ಲಿಂಕ್ ಗೆ ಅಥವಾ ಈ ಝೂಮ್ ಮೀಟಿಂಗ್ ಗೆ, ಅವ್ರನ್ನ ಪರ್ಸನಲಿ ನೀವೇನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅಂಡ್ ನಿಮ್ಗೆ ಯಾರೆಲ್ಲ ಇದು ರೆಫರ್ ಮಾಡ್ತಾರೆ, ಯಾರು ಸೀನಿಯರ್ ಗಳು ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ಈ ಲಾಕ್ ಡೌನ್ ಟೈಮ್ ಅಲ್ಲಿ, ಈ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇರೋ ಸಿಚುವೇಶನ್ ಅಲ್ಲಿ ಮನೇಲಿ ಕೂತ್ಕೊಂಡು ಒಂದು ದೊಡ್ಡ ಮಟ್ಟಿಗೆ ಇನ್ಕಮ್ ಏನಾದ್ರು ಮಾಡಬಹುದು, ಅದು ಡಿಜಿಟಲ್ ಅಲ್ಲಿ ಅಂಡ್ ಹೊಸ ಲರ್ನಿಂಗ್ಸ್ ಜೊತೆಗೆ ಮಾಡಿ ಫ್ರೆಂಡ್ಸ್. ಇಲ್ಲಿ ಹೆಂಗಿದೆ ಅಂದ್ರೆ ಎಜುಕೇಶನ್ ಜೊತೆಗೆ ಅಂದ್ರೆ ಯಾವ ರೀತಿ ನಾವು ಇಲ್ಲಿ ಕಲಿತಾ ಹೋಗ್ತೀವೋ ಆ ರೀತಿ ಅರ್ನಿಂಗ್ಸ್ ಕೂಡ ಮಾಡ್ತಾ ಬರ್ತೀವಿ. ಸೊ ಯಾರೆಲ್ಲ ಹೊಸಬ್ರು ಬಂದಿದ್ರ ಅಂಡ್ ಹಳೆಬ್ರು ನಮ್ ಲೀಡರ್ಸ್ ಗಳು ಏನಿದ್ರ, ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಸೊ ಎವ್ರಿ ಡೇ ಒಂದು ಮೀಟಿಂಗ್ ಇರುತ್ತೆ, ಅಟೆಂಡ್ ಆಗ್ತಾ ಬನ್ನಿ. ಅಂಡ್ ಯಾರೆಲ್ಲ ಈಗ ನಮ್ಮ ಹತ್ರ ಸೀನಿಯರ್ ಗಳಿದ್ರ, ಅವ್ರು ಒಂದೆರಡು ಮಾತನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋಬಹುದು. ಐ ಹ್ಯಾಂಡ್ ಓವರ್ ಮೈಕ್ ಟು ಸ್ಟೀಫನ್ ಸರ್. ಥ್ಯಾಂಕ್ ಯು ಸೋ ಮಚ್. Thank you, Laling. As usual, it was a fantastic presentation from your side. Thank you, sir. Friends, ನಿಮ್ಗೆ ಎಲ್ರಿಗೂ ಹೇಳ್ಬೇಕಾಗಿರೋದು ಒಂದೇ ಒಂದು ಮಾತು ಹೇಳ್ತೀನಿ ನೋಡ್ರಿ. ಯಾಕೆ ಈ ಬಿಸ್ನೆಸ್ ಮಾಡಬೇಕು? ಮಾರ್ಕೆಟ್ ಅಲ್ಲಿ ಬೇಕಾದಷ್ಟು ಪ್ಲಾನ್ಸ್ ಇದೆ. ಲೆಟ್ ಇಟ್ ಬಿ ವೆರಿ ಫ್ರಾಂಕ್ ಅಂಡ್ ಓಪನ್. ಲೆಟ್ಸ್ ಹ್ಯಾವ್ ಅ ಓಪನ್ ಟಾಕ್. ಮಾರ್ಕೆಟ್ ಅಲ್ಲಿ ಬೇಕಾದಷ್ಟು ಪ್ಲಾನ್ಸ್ ಇದೆ. ಯಾಕೆ ಬಂದು ಈ ಪ್ರಾಡಕ್ಟ್ ಈ ಪರ್ಟಿಕ್ಯುಲರ್ ಪ್ಲಾನ್ ನ ಚೂಸ್ ಮಾಡ್ಬೇಕು ನೀವು ಯೋಚನೆ ಮಾಡ್ರಿ. ಇದಕ್ಕೆ ನಿಮ್ಗೆ ಉತ್ತರ ಸಿಕ್ಕಿದ್ರೆ ನಿಮ್ಮ ಅಪ್ಲೈನ್ ಅವ್ರಿಗೆ ಕಾಲ್ ಮಾಡ್ರಿ. ಕಾಲ್ ಮಾಡ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ ಹೌ ದಿಸ್ ಪ್ಲಾನ್ ವರ್ಕ್ಸ್. ಅವರೇ ಬೇಡ ಮಾಡ್ಬೇಡ್ರಿ ಅಂತ ಹೇಳಿದ್ರೆ ಕೂಡ ನೀವು ಆಟೋಮೆಟಿಕ್ ಮಾಡ್ತೀರಾ. ಯಾಕಂದ್ರೆ 900 ಟ್ರಾನ್ ಇಸ್ ನಥಿಂಗ್. ದ ಎಜುಕೇಶನ್ ವಾಟ್ ಯು ಆರ್ ಗೆಟಿಂಗ್ ಇಸ್ ಮೋರ್ ದೆನ್ ಐ ವುಡ್ ಸೇ 2 lakh ಅಂಡ್ ಅಬೌವ್. ಈಗ 2 ಲಕ್ಷ ನನ್ನ ಕೈಯಲ್ಲಿದೆ, ಈ ತರ ಎಜುಕೇಶನ್ ತೆಗಿಬೇಕು ಯಾರು ಕೊಡಕ್ ಯಾರಿಲ್ಲ. ಒನ್ ಟೈಮ್ ಈ ಎಜುಕೇಶನ್ ತಕೊಂಡ್ರೆ ಲ್ಯಾಕ್ಸ್ ಅಲ್ಲ ಕ್ರೋಸ್ ಅಲ್ಲಿ ಅರ್ನ್ ಮಾಡ್ಬೋದು ಟ್ರೇಡಿಂಗ್ ಅಲ್ಲಿ ಪೂರ್ತಿ. ಸೊ ಈ ಪ್ಲಾಟ್ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ನೀವು ಎಷ್ಟು ಆನ್ ಮಾಡಕ್ ಆಗುತ್ತೋ ಆನ್ ಮಾಡ್ರಿ. ನೆಕ್ಸ್ಟ್ ಲೆವೆಲ್ ಹೆಂಗ್ ಕರ್ಕೊಂಡು ಹೋಗ್ಬೇಕು ಅಂತ ನಾವು ಕರ್ಕೊಂಡು ಹೋಗ್ತೀವಿ. Only for the selected, dedicated people. So, thank you. That's all I want to tell you. Thank you, Laling. Yes, sir. Thank you, sir. Thank you. Murali, sir. Welcome, sir. Welcome, Murali, sir. Laling, sir. Super plan presentation ಕೊಟ್ರಿ. ಬಟ್ ಬಂದಿರೋ ಹೊಸಬ್ರಿಗೆ ಈ ಪ್ಲಾನು ಅರ್ಥ ಆಗೋದು ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ ಒಂದು 10% ಅರ್ಥ ಆಗಿರ್ಬೋದು. ಇವಾಗ ನಮ್ಮ ಸೀನಿಯರ್ ಅವರು ಸ್ಟೀಫನ್ ಸರ್, ಲಾಲಿಂಗ್ ಸರ್ ಹೇಳಿರೋ ತರ ನಿಮ್ಗೆ ಯಾರು ಲಿಂಕ್ ಕಳಿಸಿದ್ರು ಅವರಿಗೆ ಅವ್ರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ. ಈಗ ನಾನ್ ಹೇಳ್ತೀನಲ್ಲ, ನಮ್ಮ ಮನೇಲಿ ಕುತ್ಕೊಂಡು ಹೆಂಗೋ ದಿನಕ್ಕೆ 1,500 ರೂಪಾಯಿ ಆರಾಮಾಗಿ ಇದರಲ್ಲಿ ಏನ್ ಮಾಡ್ಬೋದು, ಅಷ್ಟು ಪೊಟೆನ್ಶಿಯಲ್ ಇದೆ. ಇನ್ನೊಂದು, ನಾವು ಇಷ್ಟುವರೆಗೂ ಏನ್ ಮಾಡ್ತಾ ಇದ್ವಿ, ಮಕ್ಕಳಿಗೆ ಒಡವೆ, ಸೈಟು, ಲ್ಯಾಂಡ್ ಎಲ್ಲ ತೆಗ್ದಾಕಿದ್ರಿ. ಏನಕ್ಕೆ? ನಾಳೆಗೆ ಬೆಲೆ ಜಾಸ್ತಿ ಆಗುತ್ತೆ, ಸೆಕ್ಯೂರ್ ಆಗುತ್ತೆ. ಬಟ್ ಇಲ್ಲಿ ಡ್ರೋನ್ ನಾವು ಎಷ್ಟು ಸೇರಿಸಿಡ್ತೀವೋ ಅಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಒಂದು ಒಳ್ಳೆ ಅಸೆಟ್ ಆಗಿರುತ್ತೆ. ಅದಂತೂ ನಾನು ಹೇಳೋದು ಗ್ಯಾರಂಟಿ. ಯಾಕಂದ್ರೆ ನಾನೀಗ ಜಾಯ್ನ್ ಆಗಿರೋದು 20 days ಬ್ಯಾಕ್. ಎಷ್ಟಿತ್ತಂದ್ರೆ 4 rupees 30 paisa ಇತ್ತು. ಈಗ ಎಷ್ಟಿದೆ? 9+ ಇದೆ. 14 ವರೆಗೂ ರೈಸ್ ಆಗಿತ್ತು. ಇನ್ನ ರೈಸ್ ಆಗ್ತಾನೆ ಇರುತ್ತೆ, ಹೋಗ್ತಾ ಇರುತ್ತೆ. ಈಗ ಆದಷ್ಟು ಜಲ್ದಿ ನಿಮ್ಗೆ ಸಿಕ್ಕಿರೋದು ಏನಂತ ತಿಳ್ಕೊಂಡು ಎಷ್ಟು ಜಲ್ದಿ ನೀವು ಜಾಯ್ನ್ ಆಗ್ತಿರೋ ಅಷ್ಟು ನಿಮ್ಗೆ ಒಳ್ಳೇದೇ. ಯಾಕಂದ್ರೆ ಬೆಲೆ ಜಾಸ್ತಿ ಆದ್ಮೇಲೆ ನೀವು ಜಾಯ್ನ್ ಆಗೋಗ, ಅಯ್ಯೋ ನಾನು ಕೇಳಿದಾಗ 9 ರೂಪಾಯಿ ಇತ್ತು, ಈಗ ಜಾಯ್ನ್ ಆಗೋಗ 12 ರೂಪಾಯಿ 14 ರೂಪಾಯಿ ಅಂತ ಯೋಚನೆ ಮಾಡೋದು ಬೇಕಾಗಿಲ್ಲ. ನಾನು ಆಲ್ರೆಡಿ ಲಾಸ್ಟ್ ವೀಕ್ ಅಲ್ಲಿ ಕೇರಳದಲ್ಲಿ ಒಬ್ಬರಿಗೆ ಪ್ರೆಸೆಂಟೇಷನ್ ಕೊಟ್ಟೆ, ಕ್ಲಿಯರ್ ಆಗಿ ಹೇಳದೆ ಅಲ್ಲ. ಅವ್ರು ಜಾಯ್ನ್ ಆಗಿರೋದು ನಿನ್ನೆ, ಬಟ್ ಅವ್ರು ಲಾಸ್ಟ್ ವೀಕ್ ಜಾಯ್ನ್ ಆಗುವಾಗ ನಿಯರ್ಲಿ ಅದು 6 rupees ವರೆಗೂ ಬಂದ್ಬಿಟ್ಟಿತ್ತು. ಬಟ್ ಅವರು ಪೂರ್ತಿ ತಿಳ್ಕೊಂಡು ಮಾಡ್ಬೇಕಂತ ಲೇಟ್ ಮಾಡಿದ್ರು. ಅವ್ರು ಜಾಯ್ನ್ ಆಗಿರೋದು ನಿನ್ನೆ. ಆದ್ರೂ ಅವ್ರಿಗೆ ಅರ್ಥ ಆಯ್ತು ಏನಂದ್ರೆ ಇನ್ನ ಫ್ಯೂಚರ್ ಇದೆ, ಅದ್ರಲ್ಲಿ ಇನ್ನ ಜಾಸ್ತಿ ಆಗುತ್ತೆ ಅಂತ. ಅದಕ್ಕೆ ಹೇಳ್ತಾ ಇರೋದು ಫ್ರೆಂಡ್ಸ್, ನಿಮಗೆ ಯಾರು ಲಿಂಕ್ ಕಳಿಸಿದ್ರು ಅವ್ರ ಜೊತೆ ಅವ್ರಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಇನ್ನ ಪೂರ್ತಿ ಡೀಟೇಲ್ ತಗೊಂಡು, ನೀವು ತುಂಬಾ ಲೇಟ್ ಅಲ್ಲ, ಅದು ತಿಳ್ಕೊಳ್ಳೋದಕ್ಕೆ ತುಂಬಾ ಲೇಟ್ ಬೇಕಾಗಿಲ್ಲ, 1 day ಸಾಕು.
ಧಾರಾಳವಾಗಿ ಅಂತ ಹೇಳಿದ್ರೆ. ಓಕೆ ನಾಳೆ ಇಷ್ಟೊತ್ತಾಗೋಷ್ಟು ನೀವು ಅಕೌಂಟ್ ಓಪನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲಲಿಂಗ್ ಸರ್, ಥ್ಯಾಂಕ್ ಯು ಬೇರೆ ಯಾರಿಗಾದ್ರೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ನಮ್ದು ರಾಮಮೂರ್ತಿ ಸರ್ ಒಂದು ಜಸ್ಟ್ ಒಂದು ಸಣ್ಣ ಒಂದು ಕ್ಲಾರಿಫಿಕೇಶನ್ ಕೇಳಿದ್ದಾರೆ, ನಾನೊಂದು ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸ ಮಾಡ್ತಿದ್ದೀನಿ. ಸೊ ಅವ್ರು ಕೇಳಿದರೆ ಆಸ್ ಪರ್ ಯುವರ್ ಎಕ್ಸ್ಪ್ಲನೇಷನ್ ಡೌನ್ಲೈನ್ ಹ್ಯಾಸ್ ಟು ಅಪ್ಗ್ರೇಡ್. ಇಫ್ ಅವರ್ ಡೌನ್ಲೈನ್ ವಿಲ್ ನಾಟ್ ಅಪ್ಗ್ರೇಡ್ ದೆನ್ ದೇರ್ ಇಸ್ ನೋ ಯೂಸ್ ಟು ಬಿಲ್ಡ್ ಟೀಮ್. ಹಿಯರ್ ಯು ಪೀಪಲ್ ಆರ್ ಫೋರ್ಸಿಂಗ್ ಟು ಅಪ್ಗ್ರೇಡ್ ಅಂತ ಹೇಳಿದ್ದಾರೆ. ಸೊ ಜಸ್ಟ್ ಅವ್ರ ಕ್ಲಾರಿಫಿಕೇಶನ್ ನಾನು ಕೊಡುವಂತ ಕೆಲಸ ಮಾಡ್ತೀನಿ. ಇದೊಂದು ಸರ್ ಯಾರೇ ಇರಲಿ ಹೊಸಬ್ರು ಎಲ್ರಿಗೂ ನಾನೊಂದು ಈಸಿ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯಿಂದ ಕಂಪಲ್ಷನ್ ಇಲ್ಲ. ಫಸ್ಟ್ ಪಾಯಿಂಟ್ ಹೇಳ್ತೀನಿ, ನಮ್ಮ ಹತ್ರ 3 ರೆಫರಲ್ ಇನ್ಕಮ್ ಇದೆ. ಈ 3 ಇನ್ಕಮ್ ಗಳಿದೆ. ಈ 3 ಇನ್ಕಮ್ ಗಳಲ್ಲಿ ನಿಮಗೆ 900 TRS ಇಂದ ನೀವು ಜಾಯಿನ್ ಆದ್ಮೇಲೆ ನೀವು ಎಷ್ಟು ಜನ ಬೇಕೋ ಅಷ್ಟು ಜನನ ರೆಫರ್ ಮಾಡ್ಕೋಬಹುದು. ಇದು ಫಸ್ಟ್ ಪಾಯಿಂಟ್. ಇದಕ್ಕೆ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಫಸ್ಟ್ ಕಂಡೀಷನ್. ಅಂಡ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ಗೆ. ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಏನದು, ನಿಮ್ಮ ಹತ್ರ ಒಂದು 10 ಜನ ರೆಫರ್ ಮಾಡಿರ್ತೀರಾ. 10 ಜನ ರೆಫರ್ ಮಾಡಿದ್ರೆ 10 ಜನ ಅವರಿಗೆ ಇಷ್ಟ ಇತ್ತು. ಯಾಕೆಂದ್ರೆ ಇಲ್ಲಿ ನಾವು ಲೆವೆಲ್ ಇನ್ಕಮ್ ಎಷ್ಟಿದೆ, 67,88,480 ಟ್ರಾನ್ಸ್. ಅವರಿಗೆ ಲೆವೆಲ್ ಇನ್ಕಮ್ ಬೈ ಡಿಫಾಲ್ಟ್ ಆಗಿ ಬೋನಸ್ ಆಗಿ. ಈಗ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಿಮ್ಗೊಂದು ಕ್ಲಾರಿಟಿ ಇರಲ್ಲ ಅಂತ. ಈಗ ಫಸ್ಟ್ ನನ್ನ ಹತ್ರ ಬಂದಿರುವಂತ ಕೆಲವೊಂದು ಟೀಮ್ ಮೇಟ್ಸ್ ಗಳು ಅನ್ಕೊಳ್ಳಿ, ಫಸ್ಟ್ ಲೆವೆಲ್ 2 ಬಂದ್ರೆ, 4 ಬಂದ್ರೆ, 8 ಬಂದ್ರೆ, 16 ಬಂದ್ರೆ, ಇವ್ರು ಯಾರು ಅಪ್ಗ್ರೇಡ್ ಮಾಡಿಲ್ಲ. ನೋ ಪ್ರಾಬ್ಲಮ್, ನೋ ವರೀಸ್. ನಮ್ಗೆ ಈ 32 ಏನ್ 5th ಲೆವೆಲ್ ಅಲ್ಲಿ ಅಪ್ಗ್ರೇಡ್ ಮಾಡ್ತಾರಲ್ಲ, ಇವರ ಇನ್ಕಮ್ ಕೂಡ ಬೈ ಡಿಫಾಲ್ಟ್ ಆಗಿ ನಮ್ಗೆ ಬರುತ್ತೆ. ಬಿಕಾಸ್ ನಾವು ಅಪ್ಗ್ರೇಡ್ ಮಾಡ್ಕೊಂಡಿದ್ದೆ. ಆದ್ರೆ ಇದು 7 ಲೆವೆಲ್ ಅಷ್ಟೇ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ 50th ಲೆವೆಲ್ ಆಗಿ ಹೋಗಿರ್ಲಿ, ಆ ನೆಕ್ಸ್ಟ್ ಮೇಲೆ ಇರುವಂತ 40 ಲೆವೆಲ್ಸ್ ಏನಾದ್ರು ಮೇಲೆ 45 ಲೆವೆಲ್ಸ್ ಅಪ್ಗ್ರೇಡ್ ಮಾಡಿಲ್ಲ ಅಂದ್ರೂ ತೊಂದರೆ ಇಲ್ಲ. 50th ಲೆವೆಲ್ ಅಪ್ಗ್ರೇಡ್ ಮಾಡಿದ್ರು ಕೂಡ ಬೈ ಡಿಫಾಲ್ಟ್ ಆಗಿ ಅಪ್ಲೈನ್ ಗೆ ಹೋಗುವಂತ ಇನ್ಕಮ್ ಒಂದು ಲೆವೆಲ್ ಇನ್ಕಮ್. ಈ ಲೆವೆಲ್ ಇನ್ಕಮ್ ಒಂದು ಫಿಕ್ಸ್ಡ್ ಅಂದ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್ ನಿಮ್ ಮೈಂಡ್ ಅಲ್ಲಿ. ಎಲ್ಲಿವರೆಗೆ ನಿಮ್ ಟೀಮ್ ಅಲ್ಲಿ ಅಪ್ಗ್ರೇಡ್ ಮಾಡ್ತಾರೆ, ಈ 67,88,480 ಟ್ರಾನ್ ಇದೆಲ್ಲ, ಇದು ಬೈ ಡಿಫಾಲ್ಟ್ ಆಗಿ ಬರುವಂತ ಇನ್ಕಮ್. ಇದು ಯಾರಿಗೂ ಫೋರ್ಸ್ ಮಾಡಲ್ಲ ಅಪ್ಗ್ರೇಡ್ ಮಾಡಿ ಅಂತ. ಅಪ್ಗ್ರೇಡ್ ಮಾಡ್ಕೊಂಡಿದ್ರೆ ಒಂದು ಒಳ್ಳೆ ಇನ್ಕಮ್ ನಾನು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಟೋಟಲ್ ಆಗಿ ಒಂದು ಫೈನಲ್ ಕ್ಲಾರಿಟಿ ಕೂಡ ಕೊಡ್ತೀನಿ. ಈ 67 lakh ನಾನು ಏನ್ ಮಾತಾಡ್ತಿದ್ದೀನಿ, ಇದರಲ್ಲಿ ಒಂದು ಹಾರ್ಡ್ಲಿ 10% ಸಕ್ಸಸ್ ಆಗಿದ್ದಾರೆ ಅನ್ಕೊಳ್ಳಿ. ನೆಕ್ಸ್ಟ್ 3 months ಅಲ್ಲಿ 10% ಅಂದ್ರು ಮೈ ಡಿಯರ್ ಫ್ರೆಂಡ್ಸ್ ಆಲ್ಮೋಸ್ಟ್ 6 lakh ಟ್ರಾನ್. 6 lakh ಟ್ರಾನ್ ಇವತ್ತಿನ ಲೆಕ್ಕದಲ್ಲಿ ಆಲ್ಮೋಸ್ಟ್ 60 lakh rupees ಮೈ ಡಿಯರ್ ಫ್ರೆಂಡ್ಸ್. ಓಕೆನಾ? ಸೊ ಇಲ್ಲಿ ನಾವು ಯಾವುದೇ ಒಂದು ಅಪ್ಗ್ರೇಡ್ ಆಗ್ಲಿ, ಯಾವುದೇ ಇನ್ಕಮ್ ಆಗ್ಲಿ, ನಾವು ಹೇಳುವಂತ ಪ್ರತಿಯೊಬ್ಬ ಟೀಮ್ ಮೇಟ್ಸ್ ಗೆ ಏನಂತಂದ್ರೆ ಓನ್ಲಿ ಎಜುಕೇಶನ್ ಫೋಕಸ್ ಮಾಡಿ. ಎಲ್ಲಿವರೆಗೆ ನಿಮ್ಗೆ ಎಜುಕೇಶನ್ ಕಂಪ್ಲೀಟ್ ಸಿಗುತ್ತೋ ಇದ್ರ ಬಗ್ಗೆ. ಯಾಕೆ ಕ್ರಿಪ್ಟೋ ಕರೆನ್ಸಿ ಬಂದು ಮೈ ಡಿಯರ್ ಫ್ರೆಂಡ್ಸ್ ನಾವು half an hour ಅಲ್ಲಿ 1 hour ಆಗ್ಲಿ ಹೇಳುವಂತ ಸಬ್ಜೆಕ್ಟೇ ಅಲ್ಲ. ಇದೊಂದು ಓಷಿಯನ್ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ನಾವು ಮಾಡುವಂತ ಸಬ್ಜೆಕ್ಟ್ ಜಸ್ಟ್ ಬಂದು ಒಂದು ಹಾರ್ಡ್ಲಿ ಒಂದು half an hour ಹೇಳ್ತೀವಂದ್ರೆ ನಿಮ್ಗೊಂದು ಕ್ಲಾರಿಟಿ ಕೊಡುವಂತ ಒಂದು ಸಿನಾಪ್ಸಿಸ್ ಅನ್ನ ಕೂಡ ಟ್ರೈ ಮಾಡ್ತಿದೀವಿ. ಅಂಡ್ ಇಲ್ಲಿ ಅಪ್ಗ್ರೇಡ್ ಅಂತೂ ಕಂಪಲ್ಸರಿ ಇಲ್ಲ. ಅಪ್ಗ್ರೇಡ್ ಮಾಡ್ಕೊಂಡ್ರೆ ಒಂದು ದೊಡ್ಡ ಮಟ್ಟಿಗೆ ಇನ್ಕಮ್ ಇದೆ. ಅಂಡ್ ಯಾವ ಟೀಮ್ ಮೇಟ್ಸ್ ಕೂಡ ನಾವು ಫೋರ್ಸ್ ಮಾಡಲ್ಲ ಸರ್. ಅಂಡ್ ಇನ್ನೂ ಕೂಡ ಇನ್ನೋದ್ರ ಬಗ್ಗೆ ನಾನು ಹೇಳೋದಂದ್ರೆ ನಿಮ್ಗೆ ಸಿಂಪಲ್ ಆಗಿ ನೀವು 100% ರೆಫರಲ್ ಇನ್ಕಮ್ ಮಾಡ್ಕೊಳ್ಳಿ. ಅಂಡ್ ಬಂದಿರೋರು ಬೇಕು ಅಂದ್ರೆ ಅಪ್ಗ್ರೇಡ್ ಮಾಡಿಸಿ, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ಓನ್ಲಿ ಎಜುಕೇಶನ್ ನ ಕೊಡಬಹುದು ಮೈ ಡಿಯರ್ ಫ್ರೆಂಡ್ಸ್ 900 ಟ್ರಾನ್ ಇಂದ. ಸೊ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರಿಂದ ದೊಡ್ಡ ಮಟ್ಟಿಗೆ ಇನ್ಕಮ್ ಇದೆ ಫ್ರೆಂಡ್ಸ್. ಟೋಟಲ್ ಆಗಿ ಸ್ಟ್ರಕ್ಚರ್ ಅಲ್ಲಿ ಇಲ್ಲಿ ನೋಡಬಹುದು, ಸ್ಟ್ರಕ್ಚರ್ ಅಲ್ಲಿ ಎಷ್ಟಿದೆ ಇನ್ಕಮ್ ಅಂದ್ರೆ 1,65 lakh ಟ್ರಾನ್ಸ್ ಇದೆ ಟೋಟಲ್ ಇನ್ಕಮ್ ಅಲ್ಲಿ. ನಿಮ್ಗೆ ಸ್ಟ್ರಕ್ಚರ್ ನ ತೋರಿಸ್ತಾ ಇದೀನಿ. ಇದರಲ್ಲಿ ಹಾರ್ಡ್ಲಿ ಒಂದು 10% ಅನ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ನಾನು ಹೇಳಲ್ಲ 10% ಹೇಳಿ. 10% ಅಂದ್ರೆ ಆಲ್ಮೋಸ್ಟ್ ಮೈ ಡಿಯರ್ ಫ್ರೆಂಡ್ಸ್ 10 to 15 lakh ಟ್ರಾನ್ ಆಗುತ್ತೆ. ಈ 10 to 15 lakh ಟ್ರಾನ್ ಅಂದ್ರೆ ಆಲ್ಮೋಸ್ಟ್ 1 ರಿಂದ 1.5 ಕೋಟಿ ಪ್ರೆಸೆಂಟ್ ರೇಟ್. ಇನ್ನ ಮುಂದೆ ಬರುವಂತ ದಿನಗಳಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಟ್ರಾನ್ ರೇಟ್ ಆಲ್ಮೋಸ್ಟ್ $1 ಅಂತ ಹೇಳ್ತಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್ ಪ್ರೆಡಿಕ್ಷನ್ ಎಕ್ಸ್ಪರ್ಟ್ಸ್. ಇವತ್ತೆಷ್ಟಿದೆ, 10 ರೂಪಾಯಿ ಇದೆ ಅಂದ್ರೆ ಮುಂದೆ 70-80 ರೂಪಾಯಿ ಅಂತ ಹೇಳ್ತಾರೆ ನೆಕ್ಸ್ಟ್ 1 or 2 years ಅಲ್ಲಿ. ಸೊ ನಾನು ಹೇಳ್ತೀನಿ ಜಸ್ಟ್ ಒಂದು 20 rupees ಆಗ್ಲಿ ಮೈ ಡಿಯರ್ ಫ್ರೆಂಡ್ಸ್. ನಾವು ಏನ್ ಇನ್ಕಮ್ ಮಾಡ್ತೀವಿ ಇಲ್ಲಿ, ಒಂದು 10 lakh ಇವತ್ತು ಅರ್ನ್ ಮಾಡಿದ್ರೆ 1 crore rupees ಆಗುತ್ತಂದ್ರೆ ನಾಳೆ 20 rupees ಆದ್ರೆ ನೆಕ್ಸ್ಟ್ 6 month ಅಲ್ಲಿ ಆಲ್ಮೋಸ್ಟ್ ನಮ್ದು 2 ಕೋಟಿ ರೂಪಾಯಿ ಆದಂಗಲ್ಲ ಮೈ ಡಿಯರ್ ಫ್ರೆಂಡ್ಸ್. ಅಂಡ್ ದಟ್ ಮನೇಲಿ ಇಟ್ಕೊಂಡು ಒಂದು ಸಣ್ಣ ಅಮೌಂಟ್ ಅಲ್ಲಿ ಒಂದು ದೊಡ್ಡ ಮಟ್ಟಿಗೆ ಇನ್ಕಮ್ ಮಾಡುವಂತ ಒಂದು ಪೊಟೆನ್ಶಿಯಲ್. ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಎವ್ರಿ ಡೇ ನೀವು ಅಟೆಂಡ್ ಆಗ್ತಾ ಬನ್ನಿ ಮೈ ಡಿಯರ್ ಫ್ರೆಂಡ್ಸ್. ಎವ್ರಿ ಡೇ ನಾನು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಕ್ ಟ್ರೈ ಮಾಡ್ತೀನಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ. ಯಾರೆಲ್ಲ ಇವತ್ತು ಅಟೆಂಡ್ ಆಗಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಟೈಮ್ ಅಭಾವದಿಂದ ನಾನು ಇವತ್ತು ಬೇಗ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ನೀವು ಸೆಷನ್ ಅಟೆಂಡ್ ಮಾಡಿ ಮೈ ಡಿಯರ್ ಫ್ರೆಂಡ್ಸ್. ನಾಳೆನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಆಲ್ ಮೈ ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. Thank you. ಥ್ಯಾಂಕ್ ಯು ಸೋ ಮಚ್.